ಸ್ವಾಮೀಜಿಯವರ ಪರಿಚಯ ಮಾಡೋದಷ್ಟು ಸುಲಭ ಅಲ್ಲ ಮತ್ತು ಮಾಡೋಕ್ಕೂ ಹೋಗುವಂಥ ಸಾಹಸ ಯಾರು ಮಾಡಲೂಬಾರ್ದು. ಸ್ವಾಮೀಜಿಯವರಂದರೆ ಸರ್ವಸಂಗ ಪರಿತ್ಯಾಗಿ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲವನ್ನು ಬಿಟ್ಟು ಸಾಧನೆಗಳ ಕಡೆಗೆ ಮಾತ್ರ ಯೋಚನೆ ಇರುತ್ತೆ. ಅದಷ್ಟೇ ಅವ್ರದ್ದು ಅಧ್ಯಯನ, ಸಾಧನೆ, ಸಾಧನೆ, ಅಧ್ಯಯನ. ಆದರೂ ಹೀಗೆ ಬಲ್ಲ ಮೂಲಗಳಿಂದ ಸಿಕ್ಕಿರ್ತಕ್ಕಂಥ ಕೆಲವು ಪರಿಚಯದ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೇನೆ. ಮೂಲತಃ ಕರ್ನಾಟಕದವರೇ, ಬೆಂಗಳೂರಿನಲ್ಲೂ ಕೆಲವು ವರ್ಷಗಳಿದ್ದರು ವಿದ್ಯಾಭ್ಯಾಸ ಮಾಡುವಾಗ. ಹಾಗೆ ಅವರ ತಾಯಿಯು ಯಾವಾಗಲೂ ಅವ್ರನ್ನ ರಾಮಕೃಷ್ಣ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಒಂದು ಆಶ್ರಮದ ನಂಟು ಅಷ್ಟಿದ್ದರೆ ಸಾಲದು, ಒಳಗೊಂದು ಅಧ್ಯಾತ್ಮದ ಗಂಟಿರಬೇಕು. ಪಟಾಕಿ ಸುಡಬೇಕಾದ್ರೆ ಬರೀ ಸುರ್ರ ಅಂದ್ರೆ ಆಗಲ್ಲ, ಢಮ್ಮ ಅನ್ಬೇಕಾದ್ರೆ ಒಳಗಡೆ ಮದ್ದಿರಬೇಕು ಅಂತ ಹೇಳ್ತಾರೆ. ಆ ಮದ್ದಿರಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಲಿಂಕ್ ಆಗಲೇಬೇಕು. ಲಿಂಕ್ ಆಗಲಿಕ್ಕೆ ಅವಕಾಶ ಬೇಕು, ಅದಕ್ಕೆ ಕಾಯಬೇಕು ಅಂತ. ಸಾಧನೆ ಅಂದರೆ ಹಾಗೇ. ಇವತ್ತು ಸಾಧನೆ ಮಾಡ್ತೀವಿ, ಒಂದು ವರ್ಷದಲ್ಲಿ ಯಾವಾಗ ನನಗಾಗ ಸಾಧನೆ ಅಂತ ಕೇಳಿದರೆ ಹೇಳೋಕ್ಕಾಗಲ್ಲ. ಅದು ನಮ್ಮ ಪ್ರಯತ್ನದಲ್ಲಿ. ಹಾಗೆ ಸ್ವಾಮೀಜಿಯವರು ರಾಮಕೃಷ್ಣ ಆಶ್ರಮಕ್ಕೆ ಸಂಪರ್ಕದಲ್ಲಿದ್ದರು. ಆದರೂ ಮಿಡ್-20ಸ್ನಲ್ಲಿ ಅವರಿಗೆ ಹಿಮಾಲಯದ ಕಡೆಗೆ ಎಳೀತು. ನಮ್ಮ ದೇಶದಲ್ಲಿ ಸಾಧನೆ ಅಂದರೆ ಹಿಮಾಲಯದ ಕಡೆಗೆ ಎಳೆದು ಬಿಡತ್ತೆ. ಹಾಗೆ ಹಿಮಾಲಯಕ್ಕೆ ಹೋದ್ಮೇಲೆ ಅನೇಕ ಸಾಧು ಸಂತರು, ಸಾಧಕರನ್ನು ಭೇಟಿ ಮಾಡಿ ತಮ್ಮ ಅಧ್ಯಯನ, ಸಾಧನೆಯನ್ನು ಶುರು ಮಾಡಿದರು. ಪರಮಹಂಸ ಯೋಗಾನಂದ ಅವರ ಆಶ್ರಮದಲ್ಲಿ ಹಲವಾರು ವರ್ಷಗಳಿದ್ದು, ಅಮೇರಿಕಾದಲ್ಲಿ ಒಂದು 4 ವರ್ಷ ಇದ್ದು, ಪ್ರವಚನಗಳನ್ನು ಕೊಟ್ಟು ರಿಟ್ರೀಟ್ಗಳು, ಮೆಡಿಟೇಷನ್ ಕ್ಯಾಂಪ್ಸು, ದೇಶದ ಜಗತ್ತಿನ ಅನೇಕ ದೇಶಗಳಿಗೆ ಹೋಗಿ ತಮ್ಮ ಪ್ರವಚನವನ್ನು, ಭಾರತೀಯ ಸಂಸ್ಕೃತಿಯನ್ನು ಪ್ರಚಾರ ಮಾಡುವಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಇದು ನಮಗೊಂದು ಹೆಮ್ಮೆ. ಯಾಕೆಂತಂದರೆ ರಾಮತೀರ್ಥ ಸೇವಾ ಫೌಂಡೇಶನ್ ಆಶ್ರಯದಲ್ಲಿ ನಡ್ತಕ್ಕಂಥ ಈ ಕಾರ್ಯಕ್ರಮ ನನಗೆ ಯಾವುದೋ ಒಂದು ಮೂಲಕ, ನಮ್ಮ ಮಹೇಶ್ ಹೋಳ್ಡ್ರ ಮೂಲಕ ಅವರ ಪರಿಚಯ ಆಯಿತು. ಹೀಗೆ ಮಾತಾಡ್ತಾ ಇರುವ ರಾಮತೀರ್ಥರ ವಿಚಾರ ಶುರು ಮಾಡಿದ ತಕ್ಷಣವೇ ರಾಮತೀರ್ಥರ ವಿಚಾರನೂ ಅವರು ಓದಿದ್ದಾರೆ. ಆವಾಗ ನಾನು ಹೇಳಿದೆ, ನಮ್ಮಲ್ಲಿ ಒಂದು ಉಪನ್ಯಾಸ ನೀಡಬೇಕು ತಾವು ಅಂಥೇಳಿ. ಸರಿ ಅಂತ ಒಪ್ಕೊಂಡ್ರು ಸಹರ್ಷದಿಂದ. ಇವತ್ತು ಆ ದಿನ ಬಂದಿದೆ. ಪರಮಹಂಸ ಯೋಗಾನಂದ ಆಶ್ರಮ, ಆಮೇಲೆ ಚಿನ್ಮಯ ಮಿಷನ್ನು, ಆಮೇಲೆ ಋಷಿಕೇಶದಲ್ಲಿ ಇರ್ತಕ್ಕಂಥ ಕೈಲಾಸ ಆಶ್ರಮ, ಇದೆಲ್ಲ ಭಾಳ ವಿಶೇಷವಾದಂಥ ಹೆಸರಿರ್ತಕ್ಕಂಥ ಆಶ್ರಮಗಳು. ಅಲ್ಲೆಲ್ಲ ಹೋಗಿ ಅಧ್ಯಯನ, ಸಾಧನೆ ಮಾಡಿರ್ತಕ್ಕಂಥ ಸ್ವಾಮೀಜಿಗಳು. ನಾವೆಲ್ಲ ಚಾರ್ಧಾಮ್ ನೋಡಿದ್ದೀವಿ ಅನೇಕರು. ಚಾರ್ಧಾಮ್ ಅವರಿಗೆ ಒಂದು ತಮ್ಮ ತವರು ಮನೆ ಇದ್ದ ಹಾಗೆ ಅಂತ ಹೇಳ್ತಾರೆ ನೋಡಿ, ಹಾಗೆ. ಸೊ ಚಾರ್ಧಾಮ್ ಅಂದರೆ ಹಾಗೆ. ಹಿಮಾಲಯದ ತಪ್ಪಲು ಅನ್ನೋದಕ್ಕಿಂತ ಹಿಮಾಲಯದ ಗರ್ಭದಲ್ಲಿ ಅನೇಕ ಸ್ಥಳಗಳಿದೆ. ಅದೆಲ್ಲ ಕಾಲ್ನಡಿಗೆಯಲ್ಲಿ ಅನೇಕ ಕಡೆ ಹೋಗಿದ್ದಾರೆ. ಅಷ್ಟೇ ಅಲ್ಲ, ನಾವೆಲ್ಲ ಚಾರ್ಧಾಮ್ ಯಾತ್ರೆ ಹೋದಾಗ ಗಂಗೋತ್ರಿಗೆ ಹೋಗ್ತೀವಿ. ಗಂಗೋತ್ರಿಯಿಂದ ಮುಂದೆ ಹೋದರೆ ಗಂಗಾಮೂಲ ಸಿಗುತ್ತೆ, ಗೋಮುಖ್ ಅಂತ ಹೇಳ್ತಾರೆ. -ಡಿಗ್ರಿ ಅಲ್ಲಿ ಹೋಗೋಕ್ಕೂ ಅಷ್ಟು ಪರ್ಮಿಷನ್ ಸಿಗೋದಿಲ್ಲ. ಸಾಧಕರಲ್ಲಿ ಇರ್ತಾರೆ, ಸಣ್ಣ ಸಣ್ಣ ಕುಟೀರದಲ್ಲಿ ಅದರೊಳಗೆ ಇರ್ತಾರೆ. ಆದರೆ ಬೇರೆ ಬೇರೆ ಸೀಸನಲ್ಲಿ ಅವರೆಲ್ಲ ವಾಪಸ್ ಬರಬೇಕು, ವಿಂಟರ್ನಲ್ಲಿ. ಆದರೆ ಸ್ವಾಮೀಜಿಯವರ ಒಂದು ಸಾಧನೆ ನಾನು ಹೀಗೆ ಕೇಳಲ್ಪಟ್ಟಿದ್ದು, 2 ವರ್ಷಗಳ ಕಾಲ ಗೋಮುಖಲ್ಲೇ ಇದ್ದರು. 2 ವಿಂಟರ್ನಲ್ಲಿ ಅಲ್ಲೇ ಇದ್ದರು. ವಿಂಟರಲ್ಲಿ ಹೇಗಿರುತ್ತೆ ಅಂತ ನಾವು ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಗೋಮುಖಿಂದ ಇನ್ನು ಮೇಲಕ್ಕೆ ಹೋದರೆ ತಪೋವನ್. ನಾವೆಲ್ಲ ತಪೋವನ್ ಮಹಾರಾಜರನ್ನು ಕೇಳಿದ್ದೀವಿ. ಅನೇಕ ಮಹಾಸಂತರಿಗೆ ಅವರು ಗುರುಗಳಾಗಿದ್ದರು. ಆ ತಪೋವನಿಗೂ ಹೋಗಿ ಬರೋದು, ಹಾಗೂ ಗೋಮುಖಲ್ಲಿ 2 ವರ್ಷ ವಾಸ್ತವ್ಯ ಹೂಡಿದ್ರು. ತಮ್ಮ ಸಾಧನೆಯನ್ನು ನಿರಂತರವಾಗಿ ಮಾಡ್ತಾ, ಹಾಗೆ ಪ್ರವಚನಗಳನ್ನು ಕೊಡ್ತಾ, ಇಲ್ಲಿ ಅವರು ಪ್ರವಚನ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದವರಲ್ಲ, ಬೆಂಗಳೂರಿಗೆ ಬಂದಿದ್ದರು. ಹೀಗೆ ಸಂಪರ್ಕ ಆಯಿತು. ಸೊ ಸಹಜವಾಗಿ ರಾಮತೀರ್ಥರ ವಿಚಾರ ತೆಗೆದ ತಕ್ಷಣ ಬಂತು. ಸೊ ನನಗೂ ಒಂದು ಅನ್ನಿಸ್ತು, ಸ್ವಾಮೀಜಿನ ಬಿಡಬಾರ್ದು, ಒಂದು ಉಪನ್ಯಾಸ ಏರ್ಪಡಿಸಲೇಬೇಕು ಅಂಥೇಳಿ. ಸಹರ್ಷದಿಂದ ಒಪ್ಪಿದರು. ಇವತ್ತು ಆ ದಿನ ಬಂದಿದೆ. ಸ್ವಾಮೀಜಿಯವರ ಪರಿಚಯ ಇಷ್ಟೇ ಸಾಕು ಅಂತ ನಾನು ಅಂದ್ಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿಯವ್ರನ್ನ ರಾಮತೀರ್ಥ ಸೇವಾ ಫೌಂಡೇಶನ್ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೀನಿ. ಹಾಗೆ ಅನೇಕರು ಇವತ್ತು ಹೊಸಬರು ಬಂದಿದ್ದೀರಿ. ಸ್ವಾಮೀಜಿಯವರ ಪರಿಚಯ ಇದ್ದವರು ಅನೇಕರು ಬಂದಿದ್ದೀರಿ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೀನಿ. ಸ್ವಾಮೀಜಿಯವರ ಅನೇಕ ಪುಸ್ತಕಗಳು ಬರೆದಿದ್ದಾರೆ. ಪ್ರತಿ ವಾರ ಬುಧವಾರ ಕನ್ನಡದಲ್ಲಿ ಭಗವದ್ಗೀತೆ ಕ್ಲಾಸ್ ನಡೆಸ್ತಾರೆ. ಹಾಗೆಯೇ ಇಂಗ್ಲೀಷ್ನಲ್ಲಿ ಬೇರೆ ಬೇರೆ ಉಪನಿಷತ್ತು, ಬೇರೆ ಬೇರೆ ಕಾರ್ಯಕ್ರಮಗಳಂದರೆ ಆನ್ಲೈನ್ ಅವರು ಪಾಠ ಮಾಡ್ತಾರೆ. ಆಮೇಲೆ ಬೇಕಾದಾಗ
ಅವ್ರ ಹತ್ರ ಅದನ್ನು ಡೀಟೇಲ್ ತೊಗೊಂಡು ತಾವು ಅಟೆಂಡ್ ಮಾಡೋದಾದರೆ ಅದನ್ನು ಅಟೆಂಡ್ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಈಗ ಸ್ವಾಮೀಜಿಯವರು ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಒಂದೆರಡು ಪ್ರಾರ್ಥನೆಯಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಇಲ್ಲಿ ಉಪಸ್ಥಿತ ಎಲ್ಲರಿಗೂ ಭಗವಂತನ ಆಶೀರ್ವಾದವನ್ನು ಬೇಡುತ್ತೇನೆ. ಮತ್ತು ಸ್ವಾಮಿ ರಾಮತೀರ್ಥರ ಹೇಳ್ತಾ ಇದ್ದರು, ಅವರು ಎಲ್ಲ ಪ್ರವಚನ ಶುರು ಮಾಡಬೇಕಾದ್ರೆ ನಾನು ಕನ್ನಡದಲ್ಲಿ ಅನುವಾದ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಅದು ಕರೆಕ್ಟಾಗಿ ಬರೋದಿಲ್ಲದಿದ್ದರೆ ನನ್ನ ಕ್ಷಮಿಸಿ. ಅವರ ಎಲ್ಲ ಇದರಲ್ಲಿ ಶುರು ಮಾಡಿ ನನ್ನ ಆತ್ಮಸ್ವರೂಪವಾದ ನಿಮ್ಮೆಲ್ಲರಿಗೂ ವಂದನೆ ಅಂತ ಶುರು ಮಾಡ್ತಾ ಇದ್ದರು. ಮೈ ಓನ್ ಸೆಲ್ಫ್ ಇನ್ ದ ಫಾರ್ಮ್ ಆಫ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂತ. ಅದು ಇವಾಗ ಎಷ್ಟೊಂದು ಜನ ಹಾಗೆ ಉಪಯೋಗಿಸ್ತಾರೆ, ಬಟ್ ಆ ಸಮಯದಲ್ಲಿ ಅವರ ನಿಜವಾದ ಅಂಡರ್ಸ್ಟ್ಯಾಂಡಿಂಗಿಂದ ಬಂದಿರೋದದು. ಹಾಗೆ ಹೇಳೋದು. ಮತ್ತು ಅವರು ಯಾವಾಗಲೂ ಅವರನ್ನು ಒಂಥರ ಡಿರೆಕ್ಟಾಗಿ ಅವರು ನಾನು ಅಂತ ಹೇಳ್ತಾ ಇರಲಿಲ್ಲ. ಸ್ವಾಮಿ ರಾಮ ಸ್ವಾಮಿ ಅಂತಲೂ ಹೇಳ್ತಿರ್ಲಿಲ್ಲ, ರಾಮ ಅಂತ. ಸೊ ಅದು ಇವಾಗ ಎಲ್ಲ ಒಂಥರ ಎಷ್ಟೊಂದು ಜನ ಒಂಥರ ಜಸ್ಟ್ ಸ್ಟೈಲಿಗಾಗಿ ಹೇಳ್ತಾರೆ, ಬಟ್ ನಿಜವಾದ ಅನುಭವದಿಂದ ಯಾರಲ್ಲಿ ಆ ಅಹಂಕಾರ ಬಿದ್ದಿದೆ ಅವರಿಗೆ ಆ ಅಹಂಭಾವನೆ ಅಂತಲೇ ಇರಲ್ಲ ಅದು. ಸೊ ನಾನು ಅಂತ ಹೇಳೋದಕ್ಕೆ ಅವ್ರ ಶಬ್ದನೇ ಬರಲ್ಲ. ಸೊ ಆ ಮಹಾತ್ಮರ ಬಗ್ಗೆ ಹೇಳೋದು ಬಹಳ ಕಷ್ಟ ನಮಗೆ. ಆದರೂ ಇವರು ನಮ್ಮ ಯೋಗಾಚಾರ್ಯ ರಾಘವೇಂದ್ರ ಶೆಣೈಯವರು ಕೇಳಿದ್ದಕ್ಕೆ ನಾನು ಸ್ವಲ್ಪ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಇನ್ನೊಂದು, ನಾನು ಎಷ್ಟೊಂದು ವರ್ಷ ಈಗ ಬೆಂಗಳೂರಿಂದ ಆಚೆ ಇರೋದಕ್ಕೆ ಒಂದೊಂದು ಸತಿ ಕನ್ನಡ ಶಬ್ದ ಕಷ್ಟ ಆದರೆ ನಾನು ಇಂಗ್ಲೀಷ್ ಶಬ್ದ ಹಿಂದಿ ಶಬ್ದ ಯಾವ್ದಾದ್ರು ಉಪಯೋಗಿಸ್ತೀನಿ. ಸೊ ಎಲ್ಲರೂ ಆದಷ್ಟು ಕ್ಷಮಿಸಿ. ಹೌದಾ? ಆಯಿತು. ಸೊ ಎರಡು ಮುಖ್ಯವಾದ ವಿಷಯ ನಾನು ಇವತ್ತು ಸಮಯ ಈ ರಾಮತೀರ್ಥರ ಬಗ್ಗೆ ಹೇಳೋದಕ್ಕೆ, ಹಿಮಾಲಯ ಬಗ್ಗೆ ಮಾತಾಡೋದಕ್ಕೆ 3/4 ಗಂಟೆ 1 ಗಂಟೆ ಎಷ್ಟಾದರೂ ಕಮ್ಮಿನೇ. ಯಾಕಂದರೆ ಇದು ಜೀವನ ಪೂರ್ತಿ ನಾವು ಸಾಧನೆ ಮಾಡಿದ್ರು ಈ ವಿಷಯ, ಈ ಮಹಾತ್ಮರ ವಿಷಯ ಮತ್ತು ಹಿಮಾಲಯ ವಿಷಯ ತಿಳ್ಕೊಳ್ಳೋದು ಭಾಳ ಕಷ್ಟನೇ. ನಾನು ಅದು ಒಂದು ಚಿಕ್ಕ ಪುಸ್ತಕದಲ್ಲಿ ಹಿಮಾಲಯದ ಬಗ್ಗೆ ಬರೆಯೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಆಮೇಲೆ ನೋಡ್ಬೋದು ನೀವು ಇದನ್ನು. ಒಂದು ಮುಖ್ಯವಾದ ವಿಷಯ, ಸ್ವಾಮಿ ರಾಮತೀರ್ಥದ್ದು ಎಷ್ಟೊಂದು ಅವರಲ್ಲಿ ಕ್ವಾಲಿಟೀಸ್ ಇತ್ತು. ನಾವಿದು ಹೇಳ್ತೀವಿ ಭಗವದ್ಗೀತೆಯಲ್ಲಿ, ಇದು ದೈವಿ ಸಂಪತ್ತಿ ಅಂತ 26 ಹಾಗೆ ಸಂಪತ್ತಿಗಳಿತ್ತು. ಎಷ್ಟೊಂದು ಭಗವಂತ ಅಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಇದರಲ್ಲಿ ಒಂದು ಮುಖ್ಯವಾದ ಫಸ್ಟ್ ಕ್ವಾಲಿಟಿ ಯಾರಿಗಾರು ಗೊತ್ತಾ? ತಿಳಿದಿದ್ದವರು, ಭಗವದ್ಗೀತೆ ತಿಳಿದಿದ್ದವರು, ದೈವಿ ಸಂಪತ್ತಿಯಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳೋದು ಫಸ್ಟು ಶುರುವಾದ ಒಂದು ಕ್ವಾಲಿಟಿ ಯಾವುದು ಅಂತ ಯಾರಿಗಾರು ಗೊತ್ತು? ತಿಳಿದಿದ್ದೀರಾ? ನೀವ್ಯಾರು ಹೇಳಿದ್ರಿ? ಏನು? ತಾಳ್ಮೆ. ಓಕೆ. ನೋಡಿ, ಇದು ಫಸ್ಟು ನಮ್ಮ ಇದರಲ್ಲಿ ಭಗವಂತ ಅಲ್ಲಿ ಹೇಳೋ ಕ್ವಾಲಿಟೀಸಲ್ಲಿ ಒಂದು ಕ್ವಾಲಿಟಿ, ನಾನು ಅದನ್ನು ರಾಮತೀರ್ಥರ ಇದರ ಪ್ರಕಾರ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಅಭಯಂ, ಫಿಯರ್ಲೆಸ್ನೆಸ್ ಅಂತ ಹೇಳ್ತೀವಿ ಅಲ್ವಾ? ಅಭಯಂ ಯಾಕೆ ಅದು ಇಂಪಾರ್ಟೆಂಟು ಕ್ವಾಲಿಟಿ? ಅವರು ನೋಡಿ, ನಿಮಗೆಲ್ಲ ಗೊತ್ತಿದ್ದಂಗೆ ಹಿಮಾಲಯದಲ್ಲಿ ಎಷ್ಟೊಂದು ಕಡೆ ಓಡಾಡ್ತಾ ಇದ್ರು.
ಅವರ ಅಲ್ಲಿ ಓಡಾಡೋ ಸಮಯದಲ್ಲಿ ಇವಾಗೆಲ್ಲ ಎಷ್ಟೊಂದು ಡೆವಲಪ್ ಆಗ್ಬಿಟ್ಟಿದೆ ಹಿಮಾಲಯದಲ್ಲಿ, ಎಷ್ಟೊಂದು ಕಡೆ ಎಲ್ಲ ಹೋಗ್ಬೋದು. ಆವಾಗ ಹೋಗೋದಕ್ಕೆ ಎಲ್ಲದಕ್ಕೂ ಬಹಳ ಕಷ್ಟವಾಗ್ತಾ ಇತ್ತು. ಮತ್ತು ಆವಾಗ ಎಲ್ಲ ಇದು ಪ್ರಾಣಿಗಳು ಬಹಳ ಇದ್ದರು, ಹುಲಿಗಳು, ಬೇರ್ಸು, ಅದೆಲ್ಲ ಎಷ್ಟೊಂದೆಲ್ಲ ಇದಿತ್ತು. ಇವಾಗಲೂ ನಾವೆಲ್ಲ ಇದ್ದಾಗ ಎಷ್ಟೊಂದು ಸತಿ ನಾವು ಅದನ್ನು ನೋಡ್ತೀವಿ. ಎಲ್ಲ ಕಡೆ ಎಲ್ಲೆಲ್ಲ ಹೋಗ್ತಾ ಇದ್ದಾಗ ಸಡನ್ನಾಗಿ ಯಾವುದಾದ್ರು ಒಂದು ಬಾಗ್ ಅಂತ ಹೇಳ್ತೀವಿ ಅಲ್ಲಿ, ಅದು ಒಂಥರ ಚೀತಾ, ಅದು ಎಲ್ಲಿಂದ ಎಲ್ಲಿ ಬಂತು ಅಂತ ಗೊತ್ತಾಗಲ್ಲ, ಯಾವ ಸಮಯದಲ್ಲಿ ಹೇಗೆ ಜಂಪ್ ಆಯಿತು ಅಂತ. ಎಸ್ಪೆಷಲಿ ನಿಮ್ಮಲ್ಲಿ ನಾಯಿ ಯಾವುದಾದ್ರು ಇದ್ದರೆ, ನಾನು ಒಂದು ಆಶ್ರಮದಲ್ಲಿ ನಮ್ದು 2 ನಾಯಿ ಇತ್ತು. ಆ ನಾಯಿನ ಆಚೆ ತೊಗೊಂಡೋದ್ರೆ ಯಾವಾಗಲೂ ಬರೋದು, ಅದು ಹಿಂದೆಯಿಂದ ಬರುತ್ತೆ ಮುಂದೆಯಿಂದ ಬರುತ್ತೆ ಗೊತ್ತಿಲ್ಲ, ಅದು ಮತ್ತು 2 ಕ್ಷಣದಲ್ಲಿ ಬಂದ್ಬಿಟ್ಟು ತಗೊಂಡೋಗೋದು ಗೊತ್ತೇ ಆಗಲ್ಲ ಅದು ಆ ಪ್ರಾಣಿಯನ್ನು. ಸೊ ಆ ಸಮಯದಲ್ಲಿ ಅವರು ಅಲ್ಲೆಲ್ಲ ಓಡಾಡ್ತಾ ಇದ್ರು. ಅವರು ಹೇಳ್ತಾರೆ, ಎಲ್ಲಿ ನಾನು ಆ ಪ್ರಾಣಿಯನ್ನು ನೋಡ್ತೀನಿ ಅದನ್ನು ಕಣ್ಣಲ್ಲಿ ನೋಡ್ತಾ ಇದ್ದೆ, ಆ ರಾಮನಿಗೆ ಒಂದಷ್ಟು ಹೆದರಿಕೆ ಆಗ್ತಾ ಇರಲಿಲ್ಲ ಅಂತ. ನೋಡಿ ಅದು ಹೇಗೆ, ಅದು ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೂ ನಮ್ಮಲ್ಲಿ ನ್ಯಾಚುರಲಿ ಇನ್ಸ್ಟಿಂಕ್ಟಿವ್ ಭಯ ಇದು. ಒಂದು ನೋಡಿ ಮಾನಸಿಕ ಭಯ. ನಾನು ಇದರಲ್ಲಿ 2 ಥರದಲ್ಲಿ ಹೇಳ್ತೀನಿ ಜನರಿಗೆ. ಒಂದು ಪರಿಸ್ಥಿತಿ ಭಯ, ಏನೋ ಒಂದು ಪರಿಸ್ಥಿತಿಯಲ್ಲಿ, ಈಗ ಗಂಗೆ ಮೇಲೆ ಬಂದಾಗ ನಮಗೆ ಭಯ ಬರುತ್ತೆ. ಅಲ್ಲಿ ಈಗ ಯಾವ್ದಾದ್ರು ಆಕ್ಸಿಡೆಂಟ್ ಆಗೋದಿದ್ರೆ ನ್ಯಾಚುರಲ್, ಅದು ಇನ್ಸ್ಟಿಂಕ್ಟಿವ್, ದೇಹದಲ್ಲಿ ಮಾಡಿರೋದು ಭಗವಂತನ ಡಿಸೈನ್ ನಮಗೆ, ಅದು ಇನ್ಸ್ಟಿಂಕ್ಟಿವ್ ಭಯ. ಇನ್ನೊಂದು ಮನಸ್ಥಿತಿಯಿಂದ ಭಯ, ನಮ್ಮ ಮನಸ್ಸಲ್ಲೇ ವರಿ ಚಿಂತನೆ ಇದೆಲ್ಲ ಎಷ್ಟೊಂದಿರುತ್ತೆ. ಸೊ ಅವರಿಗೆ ಆ ಪರಿಸ್ಥಿತಿಯಿಂದ ಬರೋ ಭಯದಿಂದ ಮುಕ್ತರಾಗಿದ್ದರು. ಅಂದರೆ ದೇಹದ್ದು ಅಭಿಮಾನ ಒಂದಷ್ಟು ಇರಲಿಲ್ಲ. ಆವಾಗಲೇ ಅವ್ರಿಗೆ ಆ ಸ್ಥಿತಿಯಲ್ಲಿ ಪ್ರಾಪ್ತವಾಗಿತ್ತು ಆ ಒಂಥರ ಗುಣ ಅದು. ಸೊ ಅದು ಹುಲಿ ಎಲ್ಲ ಬರೋ ಸಮಯದಲ್ಲಿ ಅವರು ನಿರ್ಭಯವಾಗಿ, ಅಭಯದಲ್ಲಿ ಅವರು ಎಲ್ಲ ಕಡೆ ಓಡಾಡ್ತಾ ಇದ್ರು. ಸ್ವಾಮಿ ಶಿವಾನಂದ ಅವರು ಇಲ್ಲಿ ದಕ್ಷಿಣದಿಂದ ಅಲ್ಲಿ ಬಹಳ ಋಷಿಕೇಶಲ್ಲಿ ಎಲ್ಲ ಎಷ್ಟೊಂದು ಆಶ್ರಮವನ್ನು ಸ್ಥಾಪನೆ ಮಾಡಿ ಎಷ್ಟೊಂದು ಸೇವೆ ಎಲ್ಲ ಮಾಡಿದರು. ಅವರು ಬಹಳ ರಾಮತೀರ್ಥರ ಬಗ್ಗೆ ಬರೆದಿದ್ರು. ಯಾಕಂದರೆ ಆ ಸಮಯದಲ್ಲಿ ರಾಮತೀರ್ಥರದ್ದು ಸ್ಫೂರ್ತಿ ಎಲ್ಲ ಮಹಾತ್ಮರಿಗೂ ಬರ್ತಾ ಇತ್ತು. ಸೊ ಎಲ್ಲ ಮಹಾತ್ಮರಿಗೂ ಅವ್ರು ಹೇಳ್ತಾ ಇದ್ರು, ನೀವು ರಾಮತೀರ್ಥರ ಥರ ಎಲ್ಲ ಕಡೆ ಹಿಮಾಲಯದಲ್ಲಿ ಓಡಾಡಿ. ಅಂದರೆ ಹೇಗೆ ಓಡಾಡೋದು, ರಾಮತೀರ್ಥರ ಒಂದು ಮಂತ್ರ ಇದಿತ್ತು ಅಂತ ಹೇಳ್ತಾ ಇದ್ರು. ಏನದು ಮಂತ್ರ? ಶಿವೋಹಂ ಶಿವೋಹಂ ಅಂತ. ಶಿವೋಹಂ ಅಂತ ಇದು ನಿರ್ವಾಣ ಷಟಕ ಅಂತ ಶಂಕರಾಚಾರ್ಯರು ಬರ್ತಿರೋದು. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ. ನಾನು ನಮ್ಮ ಸ್ವರೂಪ ಏನು, ಚಿತ್ ಆನಂದ ರೂಪ, ನನಗೆ ಯಾವಾಗಲೂ ಏನು ಭಯ ಇಲ್ಲ ಅಂತ. ಹಾಗೆ ಆ ಮಂತ್ರದಿಂದ ಹೋಗಿ ಅಂತ. ಅದು ರಾಮತೀರ್ಥರ ಮುಖ್ಯವಾದ ನಿರ್ಭಯತ್ತು ಇದು. ಸೊ ನಮ್ಮೆಲ್ಲ ಸಾಧುರಿಗೆ ಪ್ರೇರಣೆ, ಇನ್ಸ್ಪಿರೇಷನ್ ಏನಂದರೆ, ಇವರು ರಾಮತೀರ್ಥರು ಹೀಗಿದ್ದಾಗ ನಾವು ಚಿಕ್ಕದಕ್ಕೆ ಎಲ್ಲ ಭಯ ಪಡ್ಕೊತಾ ಇದ್ದೀವಿ ಅಂತ. ನಮಗೆ ಒಂದೊಂದ್ಸತಿ ಎಲ್ಲರೂ ಒಂದು ದೊಡ್ಡ ಕಾಕ್ರೋಚ್ ನೋಡಿದ್ರೆ ಭಯ ಅವರಿಗೆ, ಅಥವಾ ಯಾವುದಾದ್ರು ಒಂದು ಚಿಕ್ಕ ವಿಷಯದಲ್ಲಿ ಭಯ, ಅಥವಾ ಏನೋ ಒಂದು ಮುಂದೆ ಆಗೋ ಇದರಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಆಂಗ್ಸೈಟಿ ಅಂತ ಹೇಳ್ತೀವಿ ಅಲ್ವಾ. ನಾನು ಅಮೆರಿಕದಲ್ಲಿದ್ದಾಗ ಯಾರೋ ಒಬ್ಬರು ಯಾವುದೋ ಒಂದು ಪುಸ್ತಕ ಬರೀತಾ ಇದ್ರು, ರಿಸರ್ಚ್ ಮಾಡ್ತಾ ಇದ್ರು. ಅವರು ಪುಸ್ತಕದ ಹೆಸರು ಅಥವಾ ಏನೋ ಮುಖ್ಯ ಟೈಟ್ಲ್ ಅಂದರೆ ದಿಸ್ ಈಸ್ ದ ಏಜ್ ಆಫ್ ಆಂಗ್ಸೈಟಿ ಅಂತ. ಅಂದರೆ ಎಲ್ಲರಿಗೂ ಇದು ಆಂಗ್ಸೈಟಿ ಟೈಮ್ ಇದು, ಅದಕ್ಕೆ ಹೇಗೆ ಇದು ಮಾಡೋದು ಅಂತ ಅವರು ರಿಸರ್ಚ್ ಎಲ್ಲ ಮಾಡ್ತಾಯಿದ್ರು. ಯಾಕಂದರೆ ಅವರಲ್ಲಿ ಯಾರ್ಯಾರು ಮೆಡಿಟೇಟರ್ಸ್ ಇದ್ದಾರೆ, ಅವರ ಬ್ರೈನ್ ಸ್ಕ್ಯಾನ್ ಮಾಡೋದು ಅದೆಲ್ಲ ಏನೋ ಮಾಡ್ತಾಯಿದ್ರು. ನಾನು ಸ್ವಲ್ಪ ಸಮಯ ಪಾರ್ಟಿಸಿಪೇಟ್ ಮಾಡಿದ್ದೆ ಅದರಲ್ಲಿ. ಬಟ್ ಎನಿವೇ, ಅವರು ಸ್ವಾಮಿ ರಾಮತೀರ್ಥದ್ದು ಈ ವಿಷಯ ನಾವು ಸ್ವಲ್ಪ ಯೋಚನೆ ಮಾಡೋಣ ಇವತ್ತು. ಒಂದು ವಿಚಾರ ನಾನು ಹೇಳೋಕ್ಕಿಂತ ಮುಂಚೆ ಪ್ರಯತ್ನ ಕೇಳೋಣ ಅಂತಿದ್ದೆ. ಇಲ್ಲಿ ಯಾರು ಸ್ವಲ್ಪ ವೇದಾಂತ ಶ್ರವಣ ಯಾರ್ಯಾರು ಮಾಡಿದ್ದಾರೆ ಸ್ವಲ್ಪ ಕೈ ಎತ್ತುತ್ತೀರಾ? ನಂಗೆ ಸ್ವಲ್ಪ ಐಡಿಯಾ ಬೇಕು. ಯಾರು? ಹಾಂ, ಓಕೆ, ಆಯಿತು, ಗುಡ್. ಭಗವದ್ಗೀತೆ ಸ್ವಲ್ಪ ಶ್ರವಣ ಅಧ್ಯಯನ ಯಾರು ಮಾಡಿದ್ದೀರಾ? ಸ್ವಲ್ಪ ಜನ. ಓಕೆ, ಗುಡ್, ಆಯಿತು, ಓಕೆ, ಆಯ್ತು. ಸೊ ಇವಾಗ ನಾನು ಇನ್ನೊಂದು ಕತೆ ಹೇಳ್ತೀನಿ ಫಸ್ಟು. ಸೊ ಇಲ್ಲರೆ ನಾನು ಉಪನಿಷತ್ತು ಕೋಟ್ ಮಾಡೋಕ್ಕೆ ಎಲ್ಲ ಅಂದ್ಕೊಂಡೆ, ಬಟ್ ಫಸ್ಟ್ ನಾನೊಂದು ಚಿಕ್ಕದೊಂದು ಕತೆ ಹೇಳ್ತೀನಿ ಎಲ್ಲರಿಗೂ. ಇದು ಸ್ವಲ್ಪ ಅಭಯದ ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ. ಸೊ ಒನ್ ಟೈಮಲ್ಲಿ ಒಬ್ಬರು ಸಾಧು ಇದ್ದರು, ನನಗೂ ಭಾಳ ಅವ್ರಿಗೆ ಪರಿಚಯ. ಇದು ನಿಜವಾದ ಕತೆ ಇದು.
ಅಲ್ಲಿ ಹಿಮಾಲಯದಲ್ಲಿ ಒಂದು ಬಗಿಯಲ್ ಗಾಂವ್ ಅಂತ ಅದು ಇದು ಆ, ಆ, ನೆಟಿನ್ ಅಂತ ಒಂದು ಜಾಗದಲ್ಲಿ ಉತ್ತರಕಾಶಿಯಿಂದ ಗಂಗೋತ್ರಿ ಹೋಗೋದು ಮಧ್ಯದಲ್ಲಿ ಒಂದು ಜಾಗ ಇದೆ, ಇನ್ ಬಿಟ್ವೀನ್ ಉತ್ತರಕಾಶಿ ಆ್ಯಂಡ್ ಗಂಗೋತ್ರಿ. ಅದು ಆ್ಯಕ್ಚುಲಿ ಟ್ರೆಕ್ಕಿಂಗ್ ಸ್ಪಾಟು. ಎಷ್ಟು ಜನ ಇಲ್ಲಿ ಹಿಮಾಲಯಕ್ಕೆ ಹೋಗಿದ್ದೀರಾ, ಕೇಳ್ತೀರಾ? ಹಿಮಾಲಯ ಸೈಡಲ್ಲಿ ಚಾರ್ಧಾಮು ಎಲ್ಲ ಇದಕ್ಕೆ ಓಕೆ, ಎಷ್ಟೊಂದು ಜನ ಹೋಗಿದ್ದೀರಾ? ಓಕೆ, ಗುಡ್. ಹಾಂ, ಸೊ ಅಲ್ಲಿ ಇನ್ನು ಇದು ಜಾಸ್ತಿ ಜನರು ಹೋಗೋ ಜಾಗ ಅಲ್ಲ. ಯಾರ್ಯಾರು ಟ್ರೆಕ್ಕಿಂಗ್ ಎಲ್ಲ ಹೋಗ್ತೀರಾ ಅಲ್ಲಿ ಎಷ್ಟೊಂದು ಜನ ಇವಾಗ ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ಅಷ್ಟು ಟ್ರೆಕ್ಕಿಂಗ್ ಎಲ್ಲ ಇರಲಿಲ್ಲ, ಕಮ್ಮಿನೇ ಇದ್ದಿತ್ತು. ಒಂದು 20 ವರ್ಷದ ಹಿಂದೆದ್ದು ಇದು. ಇವಾಗ ಸುಮಾರು ಡೆವಲಪ್ ಆಗಿದೆ. ಅಲ್ಲಿ ಒಬ್ಬರು ಸಾಧು, ಮಹಾತ್ಮರು, ಸನ್ಯಾಸಿ, ನಾವು ಅಲ್ಲಿ ಮಹಾತ್ಮ ಅಂತ ಹೇಳ್ತೀವಿ. ಯಾರ್ಯಾರೆಲ್ಲ ಸಾಧು ತಗೊಂಡಿದ್ದಾರೆ ಸನ್ಯಾಸಿ, ಮಹಾತ್ಮ ಅಂತ, ಮಹಾತ್ಮಾಜಿ ಅಂತ ಹೇಳ್ತಾರೆ. ಸೊ ಅವರು ಅಲ್ಲಿ ಸಾಧು ಜಾಗ ಹುಡುಕ್ತಾ ಇದ್ರು 2 ವರ್ಷ ಅನುಷ್ಠಾನ ಮಾಡೋದಕ್ಕೆ. ಹೇಗೆ ಇವರು ಯೋಗಾಚಾರ್ಯ ಶಣೆಯವರು ಇವಾಗ ಹೇಳ್ತಾ ಇದ್ರು, ನಾನು 1-2 ವರ್ಷ ಅನುಷ್ಠಾನ ಮಾಡಿದ್ದೆ ಒಂದು ಜಾಗದಲ್ಲಿ. ಹಾಗೆ ಸಾಧುಗಳು ಹುಡುಕ್ತಾ ಇರ್ತಾರೆ ಒಳ್ಳೆ ಜಾಗ ಸಾಧನೆ ಮಾಡೋದಕ್ಕೆ ಅಂತ. ಸೊ ಇಲ್ಲಿ ಈ ಜಾಗದಲ್ಲಿ ಈ ಹಳ್ಳಿಯಲ್ಲಿ ಒಂದು ಒಳ್ಳೆ ಮನೆ ಕಾಣಿಸ್ತು ಅವ್ರಿಗೆ. ಚೆನ್ನಾಗಿದೆ ಮನೆ. ಅದು ಮುಖ್ಯವಾಗಿ ಅವ್ರಿಗೆ ಯಾಕೆ ಇಷ್ಟ ಆಯ್ತಂದರೆ, ಅಲ್ಲೆಲ್ಲ ಚಳಿಗಾಲದಲ್ಲಿ ಏನಾಗುತ್ತೆ, ನಮಗೆ ಬಿಸಿಲು ಬೇಕು ಬೆಳಿಗ್ಗೆ, ಎಸ್ಪೆಷಲಿ ಮಾರ್ನಿಂಗ್ ಟೈಮಲ್ಲಿ. ಇಲ್ಲರೆ ಹೇಳೋದಕ್ಕೆ ಕಷ್ಟ. ಅದಷ್ಟು ಒಂದು ಕತ್ಲೆ, ಇನ್ನೊಂದು ಚಳಿ, ಇದೆರಡು ತಮಸ್ಸಿಕ ಇದು. ಅದು ಸಾಧಕರಿಗೆ ಬಹಳ ಇದು ತೊಂದರೆ. ಸೊ ಇದಕ್ಕೆ ಇಲ್ಲಿ ನಮ್ಮ ಬೆಂಗಳೂರಲ್ಲೆಲ್ಲ ಇದು ಗೊತ್ತಾಗಲ್ಲ ನಮಗೆ ಎಷ್ಟೊಂದು ಜನಕ್ಕೆ. ವೆದರ್ ಒಂಥರ ಕಾನ್ಸ್ಟೆಂಟ್ಲಿ ಯಾವಾಗಲೂ ಚೆನ್ನಾಗಿರೋ ವೆದರೇ ಇಲ್ಲಿ. ಅಲ್ಲಿ ವೆದರ್ ಅಂದರೆ ಒಂದು ನಮ್ಮ ಸಾಧನೆಯದು ಮುಖ್ಯ ಯುದ್ಧ ಅದೇ. ಸೊ ಅಲ್ಲಿ ಹುಡುಕ್ತಾ ಇದ್ರು ಒಂದು ಜಾಗ ಬೇಕು ಅವ್ರಿಗೆ ಅಂತ. ಇದು ಏನಂದರೆ ಈಸ್ಟ್ ಫೇಸಿಂಗು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ಬರುತ್ತೆ ಇಲ್ಲಿ, ಅದರಿಂದ ಒಂಥರ ಬೆಚ್ಚಗೆ ಬರುತ್ತೆ, ಒಂಥರ ಸಾಧನೆ ಮಾಡೋದಕ್ಕೆ ಎಲ್ಲ ಆಗತ್ತೆ ಅಂದ್ಬಿಟ್ಟು ಅವರು ಆ ಜಾಗ ಚೆನ್ನಾಗಿದೆ. ಎಲ್ಲರೂ ಯಾರು ಕೇಳಿದ್ರಂತೆ, ಯಾರೂ ಇರಲಿಲ್ಲ ಆ ಜಾಗದಲ್ಲಿ. ಅಂದರೆ ಇಟ್ ವಾಸ್ ಎ ಡೆಸರ್ಟೆಡ್ ಐಲ್ಯಾಂಡ್. ಸೊ ಆ ಡೆಸರ್ಟೆಡ್ ಐಲ್ಯಾಂಡಲ್ಲಿ ಅವರು ಕೇಳಿದ್ರಂತೆ ಅವ್ರಿಗೆ, ಹೂ ಈಸ್ ಓನಿಂಗ್ ದಿಸ್, ಅಂದರೆ ಇದು ಯಾರು, ಇದ್ರದ್ದು ಓನರ್ ಯಾರು ಅಂತ. ಸೊ ಅಲ್ಲಿ ಇದು ಅಂದರೆ ಅಲ್ಲೆಲ್ಲ ಹಳ್ಳಿಯವರು, ಗಾಂವ್ ಅಂತ ಹೇಳ್ತೀವಲ್ಲ, ಬಾಗಿಯಲ್ ಗಾಂವ್ ಅಂತ, ಅವರೆಲ್ಲ ಹೇಳಿದ್ರಂತೆ ಈ ಹಳ್ಳಿಯಲ್ಲಿ ಈ ಜಾಗ ಮುಂಚೆ ಯಾವುದೋ ಒಂದು ಪರಿವಾರದದ್ದಿತ್ತು, ಬಟ್ ಇವಾಗ ಅಲ್ಲಿ ಖಾಲಿಯಾಗಿದೆ, ಇಟ್ ಈಸ್ ಎಂಟಿ, ನಾವು ವೇಕೆಂಟ್ ಅಂತ. ಸೊ ಇವ್ರಿಗೆ ಭಾಳ ಇಂಟ್ರೆಸ್ಟ್ ಆಯಿತು. ನಾನು ಇಲ್ಲಿ ಖಾಲಿಯಾಗಿದೆ, ಯಾಕೆ ಖಾಲಿಯಾಗಿದೆ ಅಂತ ಹೇಳಿದ್ರು ಅಂದರೆ, ಅಲ್ಲಿ ಅದು ಇದು ಹೇಳ್ತಾರಲ್ಲ ನಾವು ಅಲ್ಲಿ ಹಿಂದಿಯಲ್ಲಿ ಭೂತ್ ಬಂಗ್ಲಾ ಅಂತ ಹೇಳ್ತೀವಿ. ಅಂದರೆ ಯಾರೋ ಒಬ್ಬರು ಪರಿವಾರದವರು ಯಾರೋ ತೀರ್ಕೊಂಬಿಟ್ಟು ಒಂದಷ್ಟು ಜನ ಅಲ್ಲಿ ಯಾರೂ ಹೋಗ್ತಾ ಇಲ್ಲ, ಯಾರು ಯೂಸ್ ಮಾಡ್ತಾ ಇಲ್ಲ ಅದನ್ನು ಅಂತ. ಸೊ ಇವರು ಅಲ್ಲಿ ಸಾಧನೆಗೆ ಒಳ್ಳೆಯದೆಂದು ಕೇಳಿದ್ರಂತೆ, ಯಾರ್ದದು ಮನೆ, ಯಾರು ಓನರು ಅಂತೆಲ್ಲ ಕೇಳ್ಬಿಟ್ಟು, ನಾನು ಹೋಗಿ ಅಲ್ಲಿ ಇರ್ತೀನಿ ಸಾಧನೆ ಮಾಡೋದಕ್ಕೆ ಅಂತ. ಸೊ ಇವರೆಲ್ಲ ಬೇಡ ಅಲ್ಲಿ ಹೋಗಬೇಡಿ, ಯಾಕಂದರೆ ಅಲ್ಲೆಲ್ಲ ಇದು ಭೂತಗಳು ಪ್ರೇತಗಳು ಎಲ್ಲ ಬರುತ್ತೆ, ಎಷ್ಟೊಂದು ಜನಕ್ಕೆಲ್ಲ ತೊಂದರೆ ಕೊಟ್ಟಿದೆ, ನೀವು ಹೋಗಬೇಡಿ ಅಲ್ಲಿ ಅಂತ. ಇವ್ರು ಕೇಳ್ಬಿಟ್ಟು ಇವ್ರಿಗೆ ಇನ್ನೂ ಇಂಟ್ರೆಸ್ಟ್ ಆಯ್ತಂತೆ, ನಾನು ಹೋಗಲೇಬೇಕು, ಅಲ್ಲಿ ಇರಲೇಬೇಕು ಅಂತ. ಸೊ ಆಯಿತು, ನೀವು ಹೋಗೋದಿದ್ರೆ ಹೋಗಿ, ನಮ್ಮ ಜವಾಬ್ದಾರಿ ಇಲ್ಲ, ಅಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಒಂಥರ. ಆಯಿತು ಪರವಾಗಿಲ್ಲ, ನಾನು ಸನ್ಯಾಸಿ, ನಾವು ನಿಮಗೆಲ್ಲ ಗೊತ್ತಿದೆಯಲ್ವ, ಸನ್ಯಾಸ ತೊಗೊಬೇಕಾದ್ರೆ ನಾವು ನಮ್ಮ ಶ್ರಾದ್ದ ಮಾಡಿಬಿಟ್ಟಿದ್ದೀವಿ. ಸೊ ನಾನು ಏನಾದರೂ ನಿಮ್ಗೆ ಯಾರಿಗೂ ಒಂಥರ ಪಾಪಕರ್ಮ ಬರಲ್ಲ, ನಾನು ಹೋಗ್ತೀನಿ ಅಂತ ಅವ್ರು ಹೋದ್ರಂತೆ ಅದಕ್ಕೆ. ಸೊ ಅಲ್ಲಿ ಹೋಗ್ಬಿಟ್ಟು ಅವರು ಸಾಧನೆ ಮಾಡೋಕ್ಕೆ ಶುರು ಮಾಡಿದ್ರು. ಒಂದು 15 ದಿನ ತನಕ ಏನೋ ಊಟ ತೊಗೊಂಡು ಹೋಗಿದ್ರು. ಆಮೇಲೆ ಜನರು ಅವರು ಬದುಕಿದಾರ ಇಲ್ವಾ ಅಂದ್ಬಿಟ್ಟು ಆಚೆಯಿಂದ ನೋಡ್ತಾ ಬರೋದಂತೆ. ಸೊ ಒಂದ್ಸತಿ ಇವ್ರು ಬಂದು ನೋಡಿದ್ರಂತೆ, ಯಾಕೆ ಬರ್ತಾ ಇದ್ದೀರಾ ಇಲ್ಲಿ ಅಂತ ಕೇಳಿದ್ರಂತೆ. ಅವರು, ಇಲ್ಲ ನೀವು ಏನಾಗಿದೆ, ನಿಮ್ಗೇನಾದ್ರು ಭಿಕ್ಷೆ ಬೇಕಾ ಅಂತ ಕೇಳೋದಕ್ಕೆ. ಅಲ್ಲಿ ಒಂಥರ ಎಲ್ಲ ಹಳ್ಳಿಯವರು, ಇವಾಗ ಸ್ವಲ್ಪ ಚೇಂಜ್ ಆಗ್ತಾ ಇದೆ, ಬಟ್ ಮುಂಚೆ ಎಲ್ಲ ಹಳ್ಳಿಯವರು ಎಲ್ಲಿ ಸಾಧನೆ ಅನುಷ್ಠಾನ ಎಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಬಂದು ಊಟ ಕೊಡೋದು ಅಂದರೆ ಭಾಳ ಒಳ್ಳೆ ಇದು ಅಂತ. ಸೊ ಇದು ಆ್ಯಕ್ಚುಲಿ ಮುಂಚೆ ಎಲ್ಲ ಇಲ್ಲಿ ಬೆಂಗಳೂರಲ್ಲೂ ಎಲ್ಲ ಆಗಿತ್ತು. ಇವಾಗ ನಮ್ಮ ಬೆಂಗಳೂರೆಲ್ಲ ಮಾಡರ್ನ್ ಆಗ್ಬಿಟ್ಟಿದೆ. ನಾವು ಚಿಕ್ಕವರಿದ್ದಾಗ ಇಲ್ಲಿ NR ಕಾಲನಿಯಲ್ಲಿ ನಮ್ಮ ತಾಯಿ ಯಾವಾಗಲೂ ವೆಯ್ಟ್ ಮಾಡ್ತಾ ಇದ್ರು, ನಮ್ಮ ಪೂರ್ವಾಶ್ರಮ ತಾಯಿ ಆದವರು, ಸನ್ಯಾಸಿಗಳು ಯಾವಾಗ ಬರ್ತಾರೆ ಊಟ ಕೊಡೋಣ ಅಂತ. ಇವಾಗ ತಮಗೆಲ್ಲರಿಗೂ ಬ್ಯುಸಿ ಟೈಮಲ್ಲಿ ಇದೆಲ್ಲ ಒಂಥರ ಹಿಂದೆ ಹೋಗ್ಬಿಟ್ಟಿದೆ ನಮ್ಮ ಸಂಸ್ಕಾರಗಳು. ಬಟ್ ಅಲ್ಲಿ ಸ್ವಲ್ಪ ಹಾಗೆ ಇನ್ನೂ ಇದೆ, ಅದು ಎಷ್ಟೊಂದು ಜನ ಹುಡ್ಕೊಂಡು ಕೊಡ್ತಾರೆ ಭಿಕ್ಷೆ ಸನ್ಯಾಸಿಗಳಿಗೆ ಅಂತ.
ಸೊ ಅವರು ಆಯಿತು, ಅವ್ರೇನು ಹೇಳಿದ್ರು ಇವರು ಸಾಧುಗಳು, ಇಲ್ಲ ನೀವೆಲ್ಲಿ ಬರಬೇಡಿ, ನಾನೇ ಬರ್ತೀನಿ 15 ದಿನಕ್ಕೆ ಒಂದ್ಸತಿ ಬಂದ್ಬಿಟ್ಟು ನೀವು ಇದು ಅಕ್ಕಿ, ದಾಲ್, ಅಲ್ಲಿ ಆ್ಯಕ್ಚುಲಿ ಇದು ಗೇಹು ಅದು ಎಲ್ಲ ವೀಟು ಅದನ್ನು 15 ದಿನಕ್ಕೆ ಕೊಡಿ, ನಾನು ತಗೊಂಡು ಹೋಗ್ತೀನಿ ಅಂತ. ಸೊ ಹಾಗೆ 2 ವರ್ಷ ತನಕ ಅವ್ರದ್ದು ಅನುಷ್ಠಾನ ಮುಗೀತು. 2 ವರ್ಷ ಆದಮೇಲೆ ಅವ್ರದ್ದು ಹೋಗೋ ಸಮಯ ಬಂತು. ಅವ್ರು ಹೇಳಿದ್ರು, ನಾನು ಎಲ್ಲರನ್ನೂ ಕರೀರಿ, ಕಾಲ್ ಆಲ್ ದ ಪೀಪಲ್ ಫ್ರಮ್ ದ ವಿಲೇಜ್, ನಾನು ಒಂದು ಚಿಕ್ಕ ಪ್ರವಚನ ಕೊಡ್ತೀನಿ, ಜಸ್ಟ್ ಒಂದು ಟಾಕ್ ಕೊಡ್ತೀನಿ ಅಂತ. ಆಯಿತು ಅಂದ್ಬಿಟ್ಟು ಎಲ್ಲ ಬಂದ್ರಂತೆ. ಅವ್ರು ಬಂದಾಗ ಅವರು ಉಪನಿಷತ್ತು ಇದರಲ್ಲಿ ಬಂದಿರೋದು ಸ್ವಲ್ಪ ವಾಕ್ಯವನ್ನು ಹೇಳ್ತಾರೆ ನೋಡಿ. ನೀವೆಲ್ಲರೂ ಹಳ್ಳಿಯಲ್ಲಿ ಇದ್ಬಿಟ್ಟು ನಿಮ್ಮ ಭಯದಿಂದ ಮುಕ್ತರಾಗಿಲ್ಲ. ದ್ವಿತೀಯಾದ್ವೈ ಭಯಂ ಭವತಿ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತಾರೆ. ಅಂದರೆ ಎಲ್ಲಿ ದ್ವಿತೀಯ ಬೇರೆಯವರು ಅಂತ ಅನುಭವ ಇದೆ ಅಲ್ಲಿ ನಮಗೆ ಭಯ. ಇದು ನಮ್ಮ ಅದ್ವೈತ ವೇದಾಂತದ್ದು ಸಿದ್ಧಾಂತ. ಅಂದರೆ ಅಲ್ಲಿ ಪ್ರಜಾಪತಿ ಸೃಷ್ಟಿ ಮಾಡೋ ಸಮಯದಲ್ಲಿ ಬಂದಂತೆ ಆ ಭಗವಂತ ಪ್ರಜಾಪತಿಗೆ ಇದು ಫುಲ್ಲು ಇದು ಸೃಷ್ಟಿ ಮಾಡೋದಕ್ಕೆ ಬಿಟ್ಟಿದ್ರಂತೆ. ಒಂದು ಬಂದ್ಬಿಟ್ಟು ನೋಡಿದಂತೆ ಏನೋ ಒಂಥರ ಹೆದರಿಕೆ ಆಗೋಕ್ಕೆ ಶುರು ಆಯಿತು. ಸೊ ಇದೇ ನೋಡಿ, ನಮ್ಮ ಮನಸ್ಸು ಸ್ಥಿತಿಯಲ್ಲಿ ನಾವು ನಿಯಂತ್ರಣ ಮಾಡಿಲ್ಲ, ನಾವು ಪರಿಸ್ಥಿತಿಯಿಂದ ಭಯ ಪಡ್ತೀವಿ. ಸೊ ಹಾಗೆ ಎಲ್ಲಿ ನೋಡಿ, ಒಂದೊಂದ್ಸತಿ ನಾವು ಮನೆಯಲ್ಲಿ ಯಾರು ಖಾಲಿ ರೂಮು ಯಾವ್ದಾದ್ರು ಕೂತಿದ್ರೆ ಒಬ್ಬೊಬ್ಬರಿಗೆ ಏನೋ ಒಂದು ಭಯ. ಏನು ಭಯ? ಅದು ಎಲ್ಲಿ ಆ ಮನೆಯಲ್ಲಿ ಯಾರೋರು ಏನೋರು ಇದ್ದಾರಾ ಅಥವಾ ಏನೋ ಒಂದು ಇದೆಯಾ ಅಂತ. ಇದು ಭಯದ ಕಾರಣ. ಹಾಗೆ ಅಲ್ಲಿ ಪ್ರಜಾಪತಿ ಬಂದ ತಕ್ಷಣ ಅವನು ಸೃಷ್ಟಿಯಲ್ಲಿ ಅವನಿಗೆ ಅನಿಸ್ತಂತೆ ಎಲ್ಲೋ ಏನೋ ಒಂದು ಭಯ ಅಂತ, ಯಾರೋ ಒಬ್ರು ಏನೋ ಒಬ್ರು ಇದ್ದಾರೆ ಅಂತ. ಆಮೇಲೆ ಅವನು ವಿಚಾರ ಮಾಡಿದಂತೆ ಇಲ್ಲಿ ಬೇರೆ ಯಾರು ಇಲ್ಲ, ನಾನೊಬ್ಬನೇ ಇರೋದು. ಅಂದರೆ ನಾನೇ ಇದೆಲ್ಲ ಚೈತನ್ಯ, ಎಲ್ಲ ಸೃಷ್ಟಿ ನಂದೇ ಇದು ಅಂತ. ಅದಕ್ಕೆ ಅಲ್ಲಿ ಬೃಹದಾರಣ್ಯಕಲ್ಲಿ ಹೇಳ್ತಾರೆ, ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯತ್ ವಿಜಾನಾತಿ. ಅಲ್ಲಿ ಸಭೌಮ ಯತ್ರ ಅನ್ಯತ್ ಪಶ್ಯತಿ ಅನ್ಯತ್ ವಿಜಾನಾತಿ ಅನ್ಯತ್ ಶೃಣೋತಿ ಅನ್ಯತ್ ವಿಜಾನಾತಿ ತದ್ ಅಲ್ಪಂ. ಅಲ್ಪಂ ಅಂದರೆ ಇನ್ಫಿನಿಟ್ಯೂಡ್, ಸ್ಮಾಲ್ ಆಗ್ತೀವಿ. ಅದು ಭೂಮ ಅಂದರೆ ನಾವು ಇನ್ಫಿನಿಟ್ಯೂಡ್ ಅದು. ಸೊ ಇದನ್ನು ಎಲ್ಲಿ ನಾವು ತಿಳ್ಕೊತೀವಿ ಅಲ್ಲಿ ನಿಮಗೆ ಎಲ್ಲ ಭಯ ಹೊಟ್ಟೋಗತ್ತೆ. ಸೊ ಇದು ನೀವು ಯಾವುದು ಇದಕ್ಕೆ ನೀವು ಏನಿದ್ರು ನೀವು ಈ ಥರದಲ್ಲಿ ಇಲ್ಲಿ ಅಂದ್ಬಿಟ್ಟು ಅವ್ರು ಹಳ್ಳಿಯವ್ರಿಗೆಲ್ಲ ಹೇಳಿದ್ರಂತೆ, ನೀವು ನಿರ್ಭಯವಾಗಿ ನಿಮ್ಮ ಜೀವನದಲ್ಲಿ ಇರಿ. ಯಾಕಂದರೆ ಹೇಗೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ನ ಜಾಯತೆ ಮ್ರಿಯತೆ ವ ಕದಾಚಿನ್ ನಾಯಂ ಭೂತ್ವ ಭವಿತಾ ನಾವ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಶರೀರ ನ ಹನ್ಯತೆ ಹನ್ಯಮಾನೆ ಶರೀರೆ. ಈ ಶರೀರವನ್ನು ಕೊಲ್ಬೋದು, ಆತ್ಮವನ್ನು ಕೊಲ್ಲಕ್ಕಾಗಲ್ಲ ಅಂತ ಅಲ್ಲಿ ಪರಮಾತ್ಮ ಅಲ್ಲಿ ಹೇಳೋದು. ಆ ವಿಚಾರನ ಹೇಳ್ಬಿಟ್ಟು ಇವ್ರಿಗೆಲ್ಲರಿಗೂ ಭಾಳ ಒಂಥರ ಇನ್ಸ್ಪಿರೇಷನ್ ಆಯ್ತಂತೆ. ಎಲ್ಲರೂ ಇದನ್ನ ಬಿಲ್ಡಿಂಗನ್ನೆಲ್ಲ ರಿಪೇರೆಲ್ಲ ಮಾಡಿಸಿ ಎಲ್ಲ ಉಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರಂತೆ. ಇವರು ಹೋಗ್ತಾ ಇದ್ರು ಆ ಸಮಯದಲ್ಲಿ. ಆವಾಗ ಅವರು ಮುಖ್ಯ ಅಲ್ಲಿಂದ ಹೆಡ್ಡು ಅವ್ರ ಹತ್ರ ಬಂದು ಒಂದು ವಿಚಾರ ಕೇಳಿದ್ರಂತೆ, ನೀವು ಒಳ್ಳೆ ಪ್ರವಚನ ಕೊಟ್ಟು ಎಲ್ಲರೂ ನಮ್ಮ ಭಯದಿಂದ ಫ್ರೀ ಮಾಡಿಬಿಟ್ಟಿದ್ದೀರಾ, ಒಂದು ವಿಷಯ ಹೇಳಿ, ಇದನ್ನು ನೀವು ಬಂದಾಗಲೇ ಹೇಳ್ಬೋದಿತ್ತು, ಯಾಕೆ ಇದು ಹೇಳಲಿಲ್ಲ ಅಂತ. ಅವ್ರು ಹೇಳಿದ್ರು, ನೋಡಿ ಇದನ್ನು ನೀವು ಕಲಿಬೇಕು, ಒಂದು ಲೆಸನ್ನು. ಎಲ್ಲಿ ನಿಮ್ಮ ಭಯ ಇದೆ ಅಲ್ಲಿ ನಿಮ್ಮ ಜನರು ಉಪಯೋಗ ಮಾಡ್ತಾರೆ. ನಾನು ಹಾಗೆ ಆ ಭಯವನ್ನು ಉಪಯೋಗ ಮಾಡಿಸಿ ನನಗೆ ಸಾಧನೆಗೆ ಒಂದು ಜಾಗ ಸಿಕ್ತು ಅಂತ. ಸೊ ಎಲ್ಲ ನಾನು ಮುಂಚೆನೇ ಹೇಳ್ಬಿಡ್ತಿದ್ರೆ ನೀವೆಲ್ಲ ಬರ್ತಿದ್ರಿ, ನಂಗೆ ಜಾಗನೂ ಕೊಡ್ತಿರ್ಲಿಲ್ಲ, ನಂಗೆ ಸಾಧನೆಗೂ ಜಾಗ ಇರ್ತಿರ್ಲಿಲ್ಲ. ಸೊ ಅಂದರೆ ನೋಡಿ, ಇದು ನಾವಿದು ಹೇಳ್ತೀವಿ ಅಲ್ಲ, ನಮಗೆ ಭಯದಿದ್ದರೆ ಜನರು ನಮಗೆ ಉಪಯೋಗ ಮಾಡ್ತಾರೆ. ಈಗ ಎಲ್ಲ ಕಡೆ ಇನ್ಶೂರೆನ್ಸ್ ಕಂಪ್ನೀಸ್ ನೋಡಿ, ಎಷ್ಟೊಂದು ಇನ್ಶೂರೆನ್ಸ್ ಕಂಪ್ನೀಸು ಏನನ್ನ ಯೂಸ್ ಮಾಡ್ತಾ ಇದ್ದಾರೆ, ಮುಖ್ಯ ನಮ್ಮ ಭಯದನ್ನೇ ಯೂಸ್ ಮಾಡೋದು ಅವರು. ಎಲ್ಲಿ ನಮ್ಮ ಭಯ ಇದೆ ಅಲ್ಲಿ ನಿಮ್ಮ ಮನೆಯದು ಒಂದು ಅರ್ಥಕ್ವೇಕ್ ಆದರೆ ಅರ್ಥಕ್ವೇಕ್ ಪ್ರೂಫ್ ಇನ್ಶೂರೆನ್ಸ್ ತಗೊಳ್ಳಿ, ಇದು ಇನ್ಶೂರೆನ್ಸ್ ತಗೊಳ್ಳಿ. ಸೊ ಇದೆಲ್ಲ ಒಂಥರ ಅದು ಇನ್ಶೂರೆನ್ಸ್ ತೊಗೊಬಾರ್ದು ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಏನಂದರೆ ಎಲ್ಲಿ ನಮ್ಮ ಭಯವನ್ನು ನಾವು ಕಂಟ್ರೋಲ್ ಮಾಡಿಲ್ಲ ಆವಾಗ ಪರಿಸ್ಥಿತಿಗೆ ನಾವು ಶಕ್ತಿ ಕೊಡ್ತೀವಿ ನಮ್ಮ ಮೇಲೆ ಕಂಟ್ರೋಲ್ ತಗೊಳ್ಳೋದಕ್ಕೆ ಅಂತ. ಸೊ ಇದನ್ನು ಅವರು ಹೇಳೋದಕ್ಕೆ ಸ್ವಾಮಿ ರಾಮತೀರ್ಥರು ಎಷ್ಟೊಂದು ಬಹಳ ಬೇರೆ ಬೇರೆ ಥರದಲ್ಲಿ ಈ ವಿಷಯನ ಹೇಳಿದ್ದಾರೆ, ಕಥೆ ರೂಪದಲ್ಲಿ ಹೇಳಿದ್ದಾರೆ, ಅವರು ರೈಟಿಂಗ್ಸ್ ಇದರಲ್ಲಿ ಹೇಳಿದ್ದಾರೆ. ನಾನು ಇವ್ರು ಹೇಳ್ದಂಗೆ
ಎಷ್ಟೊಂದು ವರ್ಷ ಪರಮಹಂಸ ಯೋಗಾನಂದ ಅವರ ಆಶ್ರಮದಲ್ಲಿ ಸೇವೆ ಮಾಡ್ತಾ ಇದ್ದೆ. ಬ್ರಹ್ಮಚರ್ಯ ದೀಕ್ಷಾ ಅಲ್ಲಿ ತಗೊಂಡಿದ್ದೆ. ಅಲ್ಲಿ ಆ ಸಮಯದಲ್ಲಿ ಅವ್ರದ್ದು ಒಂದು ಕಾಸ್ಮಿಕ್ ಚಾಂಟು ಅಂತ ಇತ್ತು. ಅವ್ರು ಹಾಡೋದು ಪದ್ಯದಲ್ಲಿ ಎಷ್ಟೊಂದು ಕಾಸ್ಮಿಕ್ ಚಾಂಟ್ಸ್ ಅಂತ ಹೇಳ್ತಾರೆ. ಅಲ್ಲಿ ನನಗೆ ಫಸ್ಟು ಸ್ವಾಮಿ ರಾಮತೀರ್ಥದ್ದು ಒಂಥರ ಪರಿಚಯ ಆಗಿದ್ದು. ಯಾಕಂದರೆ ಅದರಲ್ಲಿ ಒಂದು ಹಾಡಿದೆ, ಒಂದು ಅವರು ಪರಮಹಂಸ ಯೋಗಾನಂದರು ಅವರ ವರ್ಡ್ಸನ್ನು ಅವರ ರೂಪದಲ್ಲೇ ಇನ್ನೊಂದು ಥರದಲ್ಲಿ ಬರೆದಿದ್ರು ಒಂದು ಪೋಯಮ್. ಆ ಪೋಯಮಲ್ಲಿ ಎಷ್ಟು ಇನ್ಸ್ಪಿರೇಷನ್ ಫುಲ್ ಓದೋಕ್ಕೋಗಲ್ಲ, ಜಸ್ಟ್ ಒಂದು ಇಂಗ್ಲೀಷಲ್ಲಿದೆ, ಒಂದು ಸ್ಮಾಲ್ ಪಾರ್ಟನ್ನು ನಾನು ಓದಿ ಆದರೆ ನಾನು ಅನುವಾದ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ನನ್ ಕ್ಯಾನ್ ಟೋನ್ ಮೀ ಸೇ ಹೂ ವಿಲ್ ಇಂಜೂರ್ ಮೀ, ದ ವರ್ಲ್ಡ್ ಟರ್ನ್ಸ್ ಅಸೈಡ್ ಟು ಮೇಕ್ ರೂಮ್ ಫಾರ್ ಮೀ, ಐ ಕಮ್ ಓ ಬ್ಲೇಸಿಂಗ್ ಲೈಟ್, ದ ಶ್ಯಾಡೋಸ್ ಮಸ್ಟ್ ಫ್ಲೀ, ಹೇಲ್ ಓ ಎ ಓಷನ್ ಡಿವೈಡ್ ಅಪ್ ಆ್ಯಂಡ್ ಪಾರ್ಟ್, ಆರ್ ಪಾರ್ಚ್ಡ್ ಅಪ್ ಆ್ಯಂಡ್ ಸ್ಕಾಚ್ಡ್ ಅಪ್ ಬಿ ಡ್ರೈಡ್ ಅಪ್ ಡಿಪಾರ್ಟ್ ಅಂತ. ಅಂದರೆ ಎಷ್ಟು ಇದು ಅವರು ರಾಮತೀರ್ಥರ ವರ್ಡ್ಸನ್ನು ಅವರು ಒಂಥರ ರಿದಮಿಕ್ ಇದರಲ್ಲಿ ಹಾಕಿದ್ದಾರೆ. ನನಗೆ ಯಾರು ಏನು ಮಾಡೋಕ್ಕಾಗಲ್ಲ, ಏನು ಇಂಜೂರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಪೂರ್ತಿ ವರ್ಲ್ಡು ನಂದೇ, ನಾನು ಹೋಗ್ಬೇಕಾದ್ರೆ ಈ ವರ್ಲ್ಡು ನನ್ನಿಂದ ಅಂದರೆ ಆಚೆ ಹೋಗುತ್ತೆ ಅಂತ, ಅಂದರೆ ಎದುರು ನಿಲ್ಲಕ್ಕಾಗಲ್ಲ ಅಂತ. ಈ ಓಷನ್ನು, ಸಮುದ್ರಗಳು ಎಲ್ಲ ನನಗೆ ದಾರಿ ಕೊಡಬೇಕು ಅಂತ. ಇದು ನಾವು ಎಷ್ಟೊಂದು ಜನದ ಕಥೆದಲ್ಲಿ ಓದಿದ್ದೀವಿ, ಎಲ್ಲರೂ ಸಮುದ್ರ ಇದೆಲ್ಲ ಇದು ಮಾಡ್ತಾರೆ ಅಂತ. ಸೊ ಹಾಗೆ ಅವರು ಇನ್ನೊಂದು ಹೇಳ್ತಾರೆ, ಐ ಕಮ್ ಓ ಬ್ಲೇಸಿಂಗ್ ಲೈಟ್, ದ ಶ್ಯಾಡೋಸ್ ಮಸ್ಟ್ ಫ್ಲೀ. ಶ್ಯಾಡೋಸ್ ಅಂದರೆ ನಮ್ಮ ನರಳುಗಳು. ಇದು ಸ್ವಾಮಿ ರಾಮತೀರ್ಥರು ಒಂದು ಚಿಕ್ಕ ಒಂದು ಇದರಲ್ಲಿ ಹೇಳ್ತಾರೆ, ಎಲ್ಲಿ ನಾವು ಆ ಶ್ಯಾಡೋವನ್ನು ಹುಡ್ಕೊಂಡು ಹೋಗ್ತೀವಿ, ಅಂದರೆ ನಮ್ಮ ನರಳನ್ನು ಹುಡ್ಕೊಂಡು ಹಿಡಿಯೋದಕ್ಕೆ ಹೋಗ್ತೀವಿ, ಅದು ಇನ್ನೂ ಓಡತ್ತೆ ನಮ್ಮಿಂದ, ದೊಡ್ಡದಾಗತ್ತೆ, ಓಡತ್ತೆ. ಬಟ್ ದ ಮೂಮೆಂಟ್ ವಿ ಟರ್ನ್ ಟು ಸನ್, ನಾವು ಎಲ್ಲಿ ಸೂರ್ಯನ ಹತ್ರ ಲೈಟಿಗೆ ಟರ್ನ್ ಆಗ್ತೀವಿ, ಅದು ನಮ್ಮ ಹಿಂದೆ ಬರುತ್ತೆ ಹುಡ್ಕೊಂಡು ಅಂತ. ದ ಶ್ಯಾಡೋಸ್ ವಿಲ್ ಕಮ್ ಬಿಹೈಂಡ್ ಅಸ್ ಅಂತ. ಸೊ ಹಾಗೆ ಇದು ನಮ್ಮ ದೃಷ್ಟಿ, ನಾವು ಇದು ಹೇಳ್ತೀವಲ್ಲ, ಯಥಾ ದೃಷ್ಟಿ ತಥಾ ಸೃಷ್ಟಿ. ನಮ್ಮ ದೃಷ್ಟಿಕೋನ ಹೇಗಿದೆ ಅದ್ರ ಪ್ರಕಾರ ನಮ್ಮ ಸೃಷ್ಟಿದು ಅನುಭವ ಆಗತ್ತೆ ಅಂತ. ಸೊ ಇದು ಜಸ್ಟ್ 2 ಪಾಯಿಂಟು. ಇನ್ನೊಂದು ಪ್ರಕ್ರಿಯೆ ನಮ್ಮ ಇದರಲ್ಲಿ ವೇದಾಂತದಲ್ಲಿ ಮತ್ತು ಮುಖ್ಯವಾಗಿ 2 ಪ್ರಕ್ರಿಯೆ. ಒಂದು ಪ್ರಕ್ರಿಯೆ ಬಂದು ಅಹಂ ಬ್ರಹ್ಮಾಸ್ಮಿ, ಅದು ಅಹಂ ಗೃಹೋಪಾಸನ ಅಂತ ಇವರು ಹೇಳೋದು. ನಾನೇ ಆ ಪರಮಾತ್ಮ, ನಾನೇ ಆ ಶುದ್ಧ ಚೈತನ್ಯ, ಅದು ಒಂದು ಥರದಲ್ಲಿ. ಇನ್ನೊಂದು ಥರದಲ್ಲಿ ಏನಂದರೆ, ಇದು ಪರಮಾತ್ಮನ ಅನುಗ್ರಹ ತಗೊಳ್ಳೋದು, ಇದು ಶರಣಾಗತೆ ಮಾರ್ಗ. ಇದರಲ್ಲಿ ಏನು, ನಮ್ಮ ಮನಸ್ಸಲ್ಲಿ ಇರೋ ಎಲ್ಲ ದುಃಖ ಎಲ್ಲ ಇದನ್ನು ನಾವು ಭಗವಂತನಿಗೆ ಶರಣಾಗತೆ ಮಾಡೋದು ಅಂತ. ಇದು ಎಲ್ಲಿ ನಮ್ಮ ಮನಸ್ಸಲ್ಲಿ ಯಾವ ಭಾವನೆ ಇದೆ ಯಾರಿಗೆ, ಅದ್ರ ಪ್ರಕಾರ ಅವರು ಹಾಗೆ ಅದನ್ನು ಆ ಉಪಾಸನವನ್ನು ಮಾಡಬೇಕು. ಇದಕ್ಕೆ ಪ್ರತೀಕ್ ಉಪಾಸನ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆ ಸ್ವಾಮಿ ರಾಮತೀರ್ಥರೇ ಕೊಡ್ತಾರೆ. ಒಂದು ಸಮಯದಲ್ಲಿ ಒಬ್ಬ ಕಳ್ಳ, ಅವನು ಏನು ಮಾಡ್ತಾ ಇದ್ದಾನೆ, ಒಂದು ಜಾಗದಲ್ಲಿ ಅವನು ಬಹಳ ಮನಸ್ಸಲ್ಲಿ ಅವನು ಎಷ್ಟೊಂದು ಒಂಥರ ಸ್ಕಿಲ್ಸ್ ಇದೆ. ಇದು ಹೇಗೆ ಭಗವಂತ ಹೇಳ್ತಾರೆ ಇದರಲ್ಲಿ, ಎಲ್ಲ ವಿಭೂತಿ ನನ್ನಂದೇ ಬರೋದು ಅಂತ. ಏನೇನು ವಿಭೂತಿ, ದ್ಯೂತಂ ಚಲಯತಾಮಸ್ಮಿ, ಅಂದರೆ ಅಲ್ಲಿ ಇವರು ಡೈಸ್ ಆಡೋರಲ್ಲೂ ಆ ಸ್ಕಿಲ್ಲು ನಾನೇ ಕೊಡೋದು ಅಂತ ಭಗವಂತ ಹೇಳ್ತಾರೆ. ಹಾಗೆ ಕಳ್ಳರಲ್ಲೂ ಅದು ಅಷ್ಟು ಸ್ಕಿಲ್ ಇರೋದು ಎಲ್ಲಿಂದ ಬರ್ತಾ ಇದೆ, ಅದು ಒರಿಜಿನಲಿ ಭಗವಂತನಿಂದಲೇ ಬರೋದು ಅಲ್ವಾ. ಸೊ ಹಾಗೆ ಒಬ್ಬ ಕಳ್ಳ, ಒಂದು ಥೀಫು, ಇದು ಅವರು ಇದ್ದಿದ್ದು ಜಾಗದಲ್ಲಿ ಅನಿಸುತ್ತೆ ಪಂಜಾಬ್, ಅವಾಗ ಪಾಕಿಸ್ತಾನ್ ಪಂಜಾಬ್ ಸೈಡಲ್ಲಿ ಅಲ್ಲಿ ಇವರು ಚಿಕ್ಕ ಹುಡುಗರಾಗಿದ್ದರು. ಅವನು ಕಳ್ಳ ಬಂದು ಇವ್ರಿಗೆ ಈ ಕತೆ ಹೇಳಿದ್ದಾನೆ. ಏನಂದರೆ, ಅವನು ಯಾವುದೋ ಒಂದು ಜಾಗದಲ್ಲಿ ಬಹಳ ಕಷ್ಟವಾದ ಜಾಗದಲ್ಲಿ ಕಳ್ತನ ಮಾಡಕ್ಕೆ ಹೋದ. ಯಾವುದೋ ಒಂದು ರಾಜರು ಯಾರೋ ಇದರಲ್ಲಿ ಇದ್ರು, ಅಲ್ಲಿ ಎಲ್ಲ ಹತ್ಕೊಂಡು ಹೋಗಿ ಏನೇನೆಲ್ಲ ಕಷ್ಟದಿಂದ 1-2-3 ಜೊತೆ ಸೇರಿಕೊಂಡು ಅಲ್ಲಿ ಮೇಲೆ ಹೋಗ್ಬಿಟ್ಟು ಅಲ್ಲಿ ಇರೋದು ಅವರ ಏನೇನೆಲ್ಲ ದುಡ್ಡು, ಹಣ, ಜ್ಯುವೆಲ್ರಿ ಎಲ್ಲದನ್ನು ಹೆಂಗೋ ಒಂದು ಒಟ್ಟು ಮಾಡಿಕೊಂಡು ಆಲ್ಮೋಸ್ಟ್ ಬರೋ ಸಮಯ ಆಗಿತ್ತು. ಅಂದರೆ ಸಕ್ಸಸ್ಫುಲ್ ಥೆಫ್ಟ್ ಆಗ್ಬಿಟ್ಟಿತ್ತು ಆಲ್ಮೋಸ್ಟ್. ಅದು ಬಿಗ್ಗೆಸ್ಟ್, ಇವಾಗ ಯಾವುದೆಲ್ಲ ಮಾಡ್ತಾರೆ ಅದೆಲ್ಲದಕ್ಕಿಂತ ದೊಡ್ಡದು ಅವನು ಮಾಡೋಕ್ಕೆ ಇದಾಗ್ಬಿಟ್ಟಿದ್ದ. ಸೊ ಅಲ್ಲಿ ಬರೋ ಸಮಯದಲ್ಲಿ ಏನಾಯಿತು, ಏನೋ ಒಂದು ಶಬ್ದ ಕೆಳಕ್ಕೆ ಶುರು ಆಯಿತು ಅವನಿಗೆ. ಆ ಶಬ್ದದಿಂದ ಅವನು ಅವನು ಮತ್ತು ಎಲ್ಲ ಅವನ ಜೊತೆ ಇರೋರೆಲ್ಲರೂ ಭಯ ಪಡೋಕ್ಕೆ ಶುರು ಆಯಿತು. ಓ, ಇವ್ರು ಬಂದರೆ ನಮ್ಮನ್ನು ಕೊಂದುಬಿಡ್ತಾರೆ, ಯಾಕಂದರೆ ಇದು ದೊಡ್ಡ ಎಲ್ಲ ಸರೌಂಡೆಡ್, ವೆಲ್ ಪ್ರೊಟೆಕ್ಟೆಡ್ ಇದು
ಡೆಫಿನೆಟ್ಲಿ ನಾವು ವಿ ವಿಲ್ ಡೈ ಅಂತ. ಸೊ ಆ ಸಮಯದಲ್ಲಿ ಅವನು ಹೇಳ್ತಾನೆ, ಅಲ್ಲಿ ಆ ಪಾಯಿಂಟಲ್ಲಿ ಅವನಿಗೆ ನಾನು ಸಾಯೋದು ಅಂತ ಟೈಮ್ ಬಂದುಬಿಡಿತ್ತು. ಅಂದರೆ ಹೆಂಗೂ ನಾನು ಸಾಯೋದು ಅಂತ, ಇಲ್ಲರೆ ನಾವೇ ನಮ್ಮನ್ನು ಕೊಂದ್ಬಿಡೋಣ, ಯಾಕಂದರೆ ಅಲ್ಲಿ ಸದಾ ಆ ಟೈಪು ಅಂತ ಆಲೋಚನೆಯೂ ಬಂದಿರ್ಬೋದು. ಸೊ ಆ ಸಮಯದಲ್ಲಿ ಅವನ ಮನಸ್ಸಲ್ಲಿ ಏನೋ ಒಂದು ಶ್ರದ್ಧೆ ಇದ್ದಿತ್ತು, ಏನಾದರೂ ಆಗಲಿ ನಾನು ಎಲ್ಲವನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ನನ್ನ ಜೀವನ ಎಲ್ಲದನ್ನು ನಾನು ಕೊಡ್ತಾ ಇದ್ದೀನಿ ಅಂತ. ನೋಡಿ, ಇದು ನಮಗೆ ಎಲ್ಲಿ ತನಕ ವಿ ಆರ್ ಅಟ್ಯಾಚ್ಡ್ ಟು ದ ಬಾಡಿ ಮೈಂಡ್, ಅಷ್ಟು ಅಟ್ಯಾಚ್ಮೆಂಟ್ ಇದೆ ನಮಗೆ, ಯಾವಾಗಲೂ ವಿ ಆರ್ ಇನ್ ಫಿಯರ್, ವಿ ಲಿವ್ ಇನ್ ಫಿಯರ್. ಅದು ಅದೇ ಒಂದು ಫಿಯರ್ ಇಸ್ ದಟ್, ಅದನ್ನು ಹೇಳಿದ್ವಲ್ಲ, ಪರಿಸ್ಥಿತಿಯಿಂದ ಫಿಯರು, ದೇಹದಲ್ಲಿ ಪ್ರಾಬ್ಲಮ್ ಆಯಿತು. ಇನ್ನೊಂದು ಮನಸ್ಥಿತಿಯಿಂದ ಫಿಯರು. ಈ ಮನಸ್ಥಿತಿಯಿಂದ ಫಿಯರ್ಗೆ ನಿಮಗೆ ಯಾವ ಮೆಡಿಸಿನ್ ತೊಗೊಂಡ್ರೂ ಹೋಗಲ್ಲ. ಅದಕ್ಕೆ ಒಂದೇ ಮೆಡಿಸಿನ್ನು, ಅದು ಆಧ್ಯಾತ್ಮದ ಮೆಡಿಸಿನ್. ಅಲ್ಲಿ ಈಗ ಎಲ್ಲ ಎಷ್ಟೊಂದು ಜನ ಸೈಕಾಲಜಿ ಇದು ಎಲ್ಲ ಮಾಡ್ತಾ ಇದ್ದಾರೆ, ಅದು ಎಲ್ಲ ಹೆಲ್ಪ್ಫುಲ್ಲು. ಸೊ ಅದು ಎಲ್ಲ ಜನರಿಗೆ ಒಬ್ಬೊಬ್ಬರಿಗೆ ಬೇಕಾಗತ್ತೆ. ಬಟ್ ಮುಖ್ಯವಾದ ರಿಯಲ್ ರೆಮಿಡಿ ಇದಕ್ಕೆ ಏನು ಅಂದರೆ ನಮಗೆ ಆಧ್ಯಾತ್ಮದ ರೆಮಿಡಿ ಒಂದೇ. ಸಮ್ ಪೀಪಲ್ ಹ್ಯಾವ್ ಬಿಲೀಫ್ ಇನ್ ಗಾಡ್, ಅಷ್ಟು ಬಿಲೀಫ್ ಇದ್ದರೆ ನೀವು ಅದನ್ನು ಕಲ್ಟಿವೇಟ್ ಮಾಡಿ. ಇಲ್ಲರೇ ಇದು ಅದ್ವೈತದ ಮಾರ್ಗ, ಕಂಪ್ಲೀಟ್ ಅಹಂ ಬ್ರಹ್ಮಾಸ್ಮಿ, ನಾನು ಕಾನ್ಷಿಯಸ್ನೆಸ್, ಐಮ್ ನಾಟ್ ದ ಬಾಡಿ, ಐಮ್ ನಾಟ್ ದ ಮೈಂಡ್, ಐಮ್ ಕಾನ್ಷಿಯಸ್ನೆಸ್ ಅಂತ. ಇದು ಎಲ್ಲ ದರ್ಶನ, ಭಾರತೀಯದು ಎಲ್ಲ ದರ್ಶನದ್ದು ಸರ್ಚ್ ಏನು, ಇದು ಆತ್ಮ ಯಾವುದು ಅಂತ. ಇದು ನೋಡಿ, ನಾನು ಬರೀ ಇದನ್ನು ನಮ್ಮ ದರ್ಶನ ಅಂತ ಹೇಳಿದ ಆಸ್ತಿಕ ದರ್ಶನ ಅಂತ ಮಾತ್ರ, ನಾಸ್ತಿಕ ದರ್ಶನದಲ್ಲೂ ಅಲ್ಲೇ ಬುದ್ಧ ಹುಡುಕ್ತಾ ಇದ್ದಿದ್ದು ಏನು, ಅದು ಸೆಸೇಷನ್ ಆಫ್ ಆಲ್ ಸಫರಿಂಗ್. ಒಂದು ಫಸ್ಟ್ ಇದರಲ್ಲಿ 4 ನೋಬಲ್ ಟ್ರುತ್ಸು ಅಲ್ಲಿ ಹೇಳ್ತಾನಲ್ಲ, ಫಸ್ಟ್ ನೋಬಲ್ ಟ್ರುತ್ ಬುದ್ಧ ಹೇಳೋದೇನೆಂದರೆ ಲೈಫ್ ಇಸ್ ಸಫರಿಂಗ್, ದರ್ ಇಸ್ ಅ ಕಾಸ್ ಟು ದ ಸಫರಿಂಗ್, ಆ್ಯಂಡ್ ದೆನ್ ದರ್ ಇಸ್ ಅನ್ ಎಂಡ್ ಟು ದ ಸಫರಿಂಗ್, ಆ್ಯಂಡ್ ದರ್ ಇಸ್ ಅ ಪ್ಯಾತ್ ಟು ವೇ ಔಟ್ ಫಾರ್ ದ ಸಫರಿಂಗ್ ಅಂತ. ಸೊ ಹಾಗೆ ಇದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಏನಂದರೆ ನಮಗೆ ಇದು ಈ ಎಂಗ್ಸೈಟಿ, ಈ ಫಿಯರ್ಸು, ಇದು ನಮ್ಮ ಅದ್ವೈತ ವೇದಾಂತವನ್ನು ನಾವು ಜಸ್ಟ್ ಕೇಳೋದು ಒಂದು. ಸ್ವಾಮಿ ರಾಮತೀರ್ಥರು, ವಿವೇಕಾನಂದರು ಮತ್ತು ತಪೋವನ್ ಮಹಾರಾಜು ಇವರೆಲ್ಲ ಏನಂದರೆ ಇದನ್ನು ಅಳವಡಿಸ್ಕೊತಿದ್ರು ಅವರ ಲೈಫಲ್ಲಿ. ಅವರು ಇದನ್ನು ಅಳವಡಿಸ್ಕೊಂಡಿದ್ದರೆ ನಮಗೆ ಹೋಪ್, ನಮಗೆ ಇವಾಗ ನಮ್ಮ ಜೀವನದಲ್ಲಿ ಇದನ್ನು ನಾವು ವಿ ಕ್ಯಾನ್ ಇಂಪ್ಲಿಮೆಂಟ್ ಇಟ್, ಬಿಕಾಸ್ ದೀಸ್ ಪೀಪಲ್ ಹ್ಯಾವ್ ಲಿವ್ಡ್ ದಿಸ್. ಇವರೆಲ್ಲ ಇದನ್ನು ಅವರ ಇದರಲ್ಲಿ ಮಾಡಿದ್ದಕ್ಕೆ ನಮಗೆ ಇದು ಪಾಸಿಬಿಲಿಟಿ. ಇಲ್ಲರೇ ನಮ್ಗನ್ಸುತ್ತೆ ಇದು ಅವ್ರಿಗೆ ಮಾತ್ರ, ಇದು ಸನ್ಯಾಸಿ ಅವ್ರಿಗೆಲ್ಲ ಇವ್ರಿಗೆಲ್ಲ ಮಾತ್ರ, ನಮಗಾಗಲ್ಲ ಅಂತ. ಸೊ ಹಾಗೆ ಇದನ್ನು ನೆಕ್ಸ್ಟ್ ಸ್ಟೇಜಿಗೆ ಬರೋದು ನಮಗೆ ಪ್ರಯತ್ನ ಮಾಡೋದು ಹೇಗಂದರೆ, ಅದಕ್ಕೆ ನಾವು ಎಷ್ಟೊಂದು ಜನ ಒಂದೊಂದು ಸತಿ ಹಿಮಾಲಯಕ್ಕೆ ಹೋಗ್ತೀವಿ. ಯಾಕಂದರೆ ಆ ಹಿಮಾಲಯದಲ್ಲಿ ಇದರದ್ದು ಎಷ್ಟೊಂದು ಜನರು ಸಾಧನೆ ಹೀಗೆ ಮಾಡಿದ್ದಾರೆ. ಇವರೆಲ್ಲ ನಾನು ಈಗ ಹೆಸರು ತೊಗೊತಾ ಇದ್ದಲ್ವ, ತಪೋವನ್ ಮಹಾರಾಜು ಇವರೆಲ್ಲ, ಸ್ವಾಮಿ ಶಿವಾನಂದ, ಇವರೆಲ್ಲ ಅಲ್ಲಿ ಹಿಮಾಲಯಕ್ಕೆ ಯಾಕೆ ಹೋದ್ರು? ಇವರೆಲ್ಲ ದಕ್ಷಿಣದಿಂದ ಎಷ್ಟೊಂದು ಜನ ನೋಡಿ, ಅಲ್ಲೇ ಎಷ್ಟೊಂದು ಜನ ಎಲ್ಲ ತಮಾಷೆ ಮಾಡ್ತಾರೆ, ಅಲ್ಲಿ ನಾರ್ತಲ್ಲಿದ್ದವರು ಅಷ್ಟೊಂದು ಬರೋಲ್ಲ, ಎಲ್ಲ ದಕ್ಷಿಣದಿಂದ ಎಲ್ಲ ಬಂದು ಸಾಧನೆ ಮಾಡ್ತಾ ಇದ್ದೀವಿ. ಮತ್ತು ನಾವೆಲ್ಲ ಇದು ಪ್ರಕೃತಿಯಿಂದ ಅಗೇನ್ಸ್ಟ್ ಹೋಗ್ತಾ ಇದ್ದೀವಿ, ಯಾಕಂದರೆ ನಮಗೆಲ್ಲ ಇಲ್ಲಿ ಬೆಚ್ಚಗಿದ್ದ ಅಭ್ಯಾಸ ಹೋಗಿ. ಸೊ ಬಟ್ ಅದು ಏನಂದರೆ, ಏನು ಹಿಮಾಲಯದಿಂದ ಪ್ರಾಪ್ತವಾಗತ್ತೆ ಅಂದರೆ ಈ ಮನಸ್ಸನ್ನು ಹೇಗೆ ಸ್ಥಿರ ಮಾಡೋದು ಅಂತ ಹಿಮಾಲಯದಿಂದ ನಾವು ಕಲಿಬೇಕು. ಭಗವಂತ ಹೇಳ್ತಾನೆ, ಸ್ಥಾವರಾಣಾಂ ಹಿಮಾಲಯ ಅಂತ. ಅಂದರೆ ಹಿಮಾಲಯದಲ್ಲಿ ಆ ಸ್ಥಾವರ ಅಂದರೆ ದಟ್ ಸ್ಟಿಲ್ನೆಸ್, ದಟ್ ಕ್ವಯಟ್ನೆಸ್, ಅದು ಹಿಮಾಲಯ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಎಷ್ಟೊಂದು ಅಚಲವಾದ ವಸ್ತು ಇದೆ ಈ ಪ್ರಪಂಚದಲ್ಲಿ, ಬಟ್ ಭಗವಂತ ಅದೆಲ್ಲದಕ್ಕಿಂತ ಹಿಮಾಲಯ ತಗೊತಾ ಇದ್ದಾರೆ. ಹಿಮಾಲಯ ಅಂದರೆ ನಾವು ದೊಡ್ಡ ಬೆಟ್ಟ ಅಂತ ತೊಗೊಬೋದಿತ್ತು, ಇಲ್ಲ. ವಾಟ್ ಈಸ್ ಹಿಮಾಲಯ ರಿಯಲಿ? ನಮ್ಮ ಸ್ಪಿರಿಚುವಲ್ ಲೈಫಿಗೆ ಇಟ್ ಈಸ್ ಸ್ಟಿಲ್ನೆಸ್. ಯಾಕೆ? ನಮ್ಮ ಮೈಂಡ್ ಈಸ್ ನೆವರ್ ಕ್ವೈಟ್, ಮೈಂಡ್ ಯಾವಾಗಲೂ ಓಡಾಡ್ತಾ ಇದೆ. ಚಂಚಲಮ್ಮಿ ಮನಃಕೃಷ್ಣ ಅಂತ ಅರ್ಜುನ ಹೇಳ್ತಾನೆ. ಈ ಮನಸ್ಸಿನ ಸ್ವಭಾವ ಚಂಚಲ ಇದು. ಪ್ರಮಾತಿ ಬಲವದೃಢಂ, ಆ ಪ್ರಮಾತಿಯಿಂದ ಎಳಿತಾ ಇದೆ ಮನಸ್ಸು. ಹೇಗೆ ನಾನು ಧ್ಯಾನಕ್ಕೆ ಕೂತ್ಕೊಳ್ಳೋದು? ಹೌ ಕ್ಯಾನ್ ಐ ಮೆಡಿಟೇಟ್? ಅಲ್ಲಿ ಧ್ಯಾನ ಯೋಗದ ಪ್ರಕ್ರಿಯೆ ಹೇಳಿದ ತಕ್ಷಣ ನಂಗೆ ಮೆಡಿಟೇಷನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮೆಡಿಟೇಷನ್ ಮಾಡಿದ್ರೆ ಎಷ್ಟೊಂದು ಜನ ಹೇಳ್ತಾರೆ, ನಾನು ಮೆಡಿಟೇಷನ್ ಎಲ್ಲ ಮುಂಚೆ ಕಲಿಸ್ಬೇಕಾದ್ರೆ ಐ ಕೆನಾಟ್ ಮೆಡಿಟೇಟ್, ಯಾಕಂದರೆ ದ ಮೊಮೆಂಟ್ ಐ ಮೆಡಿಟೇಟ್ ಐ ಗೆಟ್ ಮೋರ್ ರೆಸ್ಟ್ಲೆಸ್ ಅಂತ. ನೀವು ರೆಸ್ಟ್ಲೆಸ್ ಆಗ್ತಿಲ್ಲ, ಅದು ನಿಮ್ಮ ನ್ಯಾಚುರಲ್ ಮೈಂಡ್ ಸ್ಟೇಟ್.
ಯು ಆರ್ ಬಿಕಮಿಂಗ್ ಅವೇರ್ ಆಫ್ ಯುವರ್ ಮೈಂಡ್ ಸ್ಟೇಟ್ ವೆನ್ ಯು ಮೆಡಿಟೇಟ್. ಅದಕ್ಕೆ ನಿಮಗೆ ಯು ಆರ್ ಫೈಂಡಿಂಗ್ ಇಟ್ ಹಾರ್ಡ್. ಬಟ್ ಅದನ್ನು ನಾವು ಹೇಗೆ ಮಾಡೋದು? ಅಭ್ಯಾಸ ವೈರಾಗ್ಯೇಣ ಅಂತ ಅಲ್ಲಿ ಭಗವಂತ ಹೇಳ್ತಾನೆ. ಅಭ್ಯಾಸ ಮಾಡಬೇಕು. ಅದು ಎವ್ರಿ ಟೈಮ್ ನೀವು ಅಭ್ಯಾಸ ಮಾಡ್ತೀರಾ, ಮನಸ್ಸು ಸ್ವಲ್ಪ ನಿರಂತರ ಆಗತ್ತೆ, ಕಂಟ್ರೋಲ್ಡ್ ಆಗತ್ತೆ. ಈ ಅಭ್ಯಾಸ ಮಾಡ್ತಾ ಮಾಡ್ತಾ ಮತ್ತೆ ಇಲ್ಲಿ ಭಗವಂತ ಏನು ಹೇಳೋದಂದರೆ, ಎಲ್ಲಿ ಹಿಮಾಲಯ ನಮಗೆ ಏನು ರೆಪ್ರೆಸೆಂಟ್ ಆಗತ್ತೆ ಅಂದರೆ ಈ ಸ್ಥಿರತ್ವ, ಈ ಮನಸ್ಸಲ್ಲಿ ಈ ಸ್ಥಿರತ್ವ ತರೋದಕ್ಕೆ ಹಿಮಾಲಯ. ಸೊ ನೀವು ಹಿಮಾಲಯಕ್ಕೆ ಹೋಗದಿದ್ರು ಏನಂದರೆ ನಿಮ್ಮ ರೂಮಲ್ಲಿ, ನಿಮ್ಮ ಮನೆಯಲ್ಲಿ ಆ ಹಿಮಾಲಯದ್ದು ಆ ಭಾವ ಎಲ್ಲರೂ ಒಂದು ಕಡೆ ಇಡಬೇಕು, ಒಂದು ರೂಮಲ್ಲಿ ಅಥವಾ ಯಾವುದಾದ್ರು ಒಂದು ಕಡೆಯಲ್ಲಿ. ಮೊನ್ನೆ ನನಗೆ ಇವರು ಯೋಗಾಚಾರ್ಯರು ಶಣೈಯವರು ಕೇಳ್ತಾ ಇದ್ರು, ಇಲ್ಲಿ ಬಂದಾಗ ಏನು ಅನುಭವ ಅಂತ. ನಾನು ಅದೇ ಹೇಳಿದೆ, ನಾನು ಇಲ್ಲೆಲ್ಲ ಗಲಾಟೆ ಆಗ್ತಾ ಇದೆ, ಯಾವಾಗ ಇಲ್ಲಿ ಬರ್ತೀನಿ ಐ ಫೀಲ್ ದಟ್ ಸ್ಟಿಲ್ನೆಸ್. ಯಾಕಂದರೆ ನೀವೆಲ್ಲ ಇದು ಅಭ್ಯಾಸ ಯೋಗ ಇದೆಲ್ಲ ಮಾಡ್ತಾ ಇದ್ದೀರಾ, ಇದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದ್ದೀರಾ ನೀವೆಲ್ಲರೂ ಸಾಧಕರು. ಇಲ್ಲೆಲ್ಲ ಬಂದು ಯೋಗ ಅಭ್ಯಾಸ ಮಾಡಿ ವರ್ಷಗಟ್ಟಲೆಯಿಂದ ಅದು ಸ್ಲೋಲಿ ಬಿಲ್ಡಪ್ ಆಗುತ್ತೆ. ಹಾಗೆ ನಮ್ಮ ಹಿಮಾಲಯನು ಇಟ್ ಈಸ್ ನಾಟ್ ಜಸ್ಟ್ ಎನ್ ಅದರ್ ಪ್ಲೇಸ್, ನಾಟ್ ಜಸ್ಟ್ ಎನ್ ಅದರ್ ಮೌಂಟನ್. ನಾನು ಎಷ್ಟೊಂದು ಬೇರೆ ಬೇರೆ ಜಾಗದಲ್ಲಿ ಮೌಂಟನ್ಸ್ ನೋಡಿದ್ದೀನಿ, ಬಟ್ ಆ ಮೌಂಟನಲ್ಲಿ ಕೂತ್ಕೊಂಡು ಸಾಧನೆ ಮಾಡೋಣ ಅಂತ ನನಗೆ ಅಷ್ಟು ಭಾವ ಬರಲಿಲ್ಲ. ಬಟ್ ಹಿಮಾಲಯದಲ್ಲಿ ಹೋಗಿ ನೀವು ಇದ್ದರೆ, ಸ್ವಲ್ಪ ಸಮಯ ಕೂತ್ಕೊಂಡ್ರೆ ಆ ಮನಸ್ಸಲ್ಲಿ ಆ ಸ್ಥಿರತ್ವ ಬರುತ್ತೆ ನೋಡಿ. ಎಷ್ಟೊಂದು ಜನ ಈಗ ಬರ್ತಾರೆ ವೀಕೆಂಡಿಗೆ, ಟ್ರೆಕ್ಕಿಂಗಿಗೆ ಬರ್ತಾರೆ, ಒಂದಿನ ಬರ್ತಾರೆ. ಯಾರು ಗೊತ್ತಿರೋರು ಒಬ್ಬೊಬ್ರು ಹೇಳ್ತಾರೆ, ಸ್ವಾಮೀಜಿ ಇವ್ರು ಬರ್ತಾ ಇದ್ದಾರೆ, ಇವ್ರಿಗೆ ಒಂದು ಹೆಲ್ಪ್ ಮಾಡಿ ಅಂತ. ಆಯಿತು, ನಾನು ಭೇಟಿ ಮಾಡ್ತೀನಿ ಬೇಕಾದ್ರೆ ಅಂತ. ಅವರು ಬರಬೇಕಾದ್ರೆ ಒಂದು 4 ದಿನ ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಆ 4 ದಿನದಲ್ಲಿ ಎಲ್ಲ ಪ್ಲ್ಯಾನು, ಒಂದಿನ ಟ್ರೆಕ್ಕಿಂಗು, ಒಂದಿನ ಇಲ್ಲಿ ಹೈಕಿಂಗು, ಒಂದಿನ ಇದು ಅಂತ. ಆಮೇಲೆ ಲಾಸ್ಟ್ ಡೇ ನಂಗೆ ಫೋನ್ ಮಾಡ್ತಾರೆ, ಸ್ವಾಮೀಜಿ ನಂಗೆ ಈ ಸತಿ ಟೈಮ್ ಆಗ್ತಾ ಇಲ್ಲ, ಇನ್ನೊಂದು ಸತಿ ಬಂದು. ಯಾಕಂದರೆ ಅದು ಅಷ್ಟೊಂದು ಎಂಟರ್ಟೈನ್ಮೆಂಟ್ಸ್ ಇದೆ ಅಲ್ಲೂ. ಹಿಮಾಲಯಕ್ಕೆ ಬಂದರೂ ಎಂಟರ್ಟೈನ್ಮೆಂಟ್ಸ್ ಇದೆ. ಬಟ್ ನೀವು ಅಲ್ಲಿ ಕೂತ್ರೆ ಅಲ್ಲಿ ಸ್ಥಿರತ್ವವನ್ನು ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ್ಯಾಟ್. ನಾನು ಫಸ್ಟ್ ಟೈಮು ಹಿಮಾಲಯಕ್ಕೆ ಹೋದಾಗ ಒಂದು ನಮ್ಮ ಆಶ್ರಮ ಇದ್ದಿತ್ತಲ್ಲಿ ರಾಣಿಕೇತಲ್ಲಿ, ಅಲ್ಲಿ ಕೂತಾಗ ನನಗೆ ಏನೋ ಒಂದು ಸೌಂಡ್ ಥರ, ಅಂದರೆ ಏನೋ ಒಂದು ವೈಬ್ರೇಷನ್ ಥರ ಕೇಳಿಸ್ತಾ ಇತ್ತು. ನನಗೆ ಎಷ್ಟೊಂದು ಸಮಯ ತನಕ ಅದು ಏನು ಅಂತ ಗೊತ್ತಾಗಲಿಲ್ಲ. ಯಾವಾಗ ಅಲ್ಲೆಲ್ಲ ಹೋಗ್ತಾ ಇದ್ದೆ, ಅಲ್ಲಿ ಆ ವೈಬ್ರೇಷನ್ ಪ್ರಾಪ್ತವಾಗ್ತಿತ್ತು. ಆಮೇಲೆ ನಮ್ಮ ಆಶ್ರಮದಲ್ಲಿ ನಂಗೆ ಬೇರೆ ಬೇರೆ ಕಡೆ ಸೇವೆಗೆ ಹಾಕಿದ್ರು, ಅಲ್ಲಿ ಹೋಗೋಕ್ಕಾಗ್ತಿರ್ಲಿಲ್ಲ ಒಂದಷ್ಟು ವರ್ಷ. ತಿರ್ಗಾ ಬಂದಾಗ ನನಗೆ ಅನಿಸ್ತಾ ಇತ್ತು. ಆಮೇಲೆ ಒಂದಿನ ನಾನು ಸ್ವಾಮಿ ರಾಮತೀರ್ಥ ಅವ್ರದ್ದು ಓದ್ಬೇಕಾದ್ರೆ ನನಗೆ ಅದ್ರದ್ದು ಅನುಭವ ಅದು ಗೊತ್ತಾಯ್ತು. ಏನು ಅಂದರೆ ಅವ್ರು ಹೇಳ್ತಾ ಇದ್ರು, ದಿಸ್ ಹಿಮಾಲಯಸ್ ಇಸ್ ರಿಸೌಂಡಿಂಗ್ ವಿತ್ ಓಮ್ ಅಂತ. ಓಮ್ ವೈಬ್ರೇಷನ್ ರಿಸೌಂಡ್ ಆಗ್ತಾ ಇದೆ ಅಂತ. ಯಾರಲ್ಲಿ ಆ ಸೂಕ್ಷ್ಮತ್ವ ಇದೆ ಅದು ಅವ್ರಿಗೆ ಕೇಳ್ತಾರೆ ಅಂತ. ಸೊ ನಾವೆಲ್ಲ ಬ್ಯುಸಿಯಲ್ಲಿದ್ದರೆ ನಮಗೆ ಕೇಳಿಸಲ್ಲ, ನಮಗೆ ಅಲ್ಲಿ ಯಾವುದೋ ಒಂದು ಬಾಲಿವುಡ್ ಸಾಂಗ್ಗೆ ಕೇಳಿಸುತ್ತೆ. ಬಟ್ ಎಲ್ಲಿ ನಮ್ಮ ಮೈಂಡ್ ಈಸ್ ಸೆನ್ಸಿಟಿವ್, ಮೈಂಡ್ ಈಸ್ ಒಂಥರ ಸ್ಟಿಲ್, ಅಲ್ಲಿ ನಮಗೆ ಇದ್ರದ್ದು ಅನುಭವ ಆಗತ್ತೆ ಅಂತ. ಸೊ ಇದನ್ನು ನಾವು ಮಾಡೋದಕ್ಕೆ ಹಿಮಾಲಯಕ್ಕೆ ಎಲ್ಲರೂ ಒಂದ್ಸತಿ ಹೋಗಬೇಕು. ಯಾಕಂದರೆ ನಮ್ಮ ಭಾರತದಲ್ಲಿ ನಮಗೆ ಇದು ಬಹಳ ಶ್ರೇಷ್ಠವಾದ ಗಿಫ್ಟ್ ಭಗವಾನ್ ಹ್ಯಾಸ್ ಗಿವನ್ ಅಸ್. ಇದನ್ನು ನಾವು ಫಸ್ಟ್ ಅನುಭವ ಮಾಡಿದ್ಮೇಲೆ ನಮ್ಮ ಮನೆಯಲ್ಲೂ ಆ ಹಿಮಾಲಯನ ತರ್ಬೋದು. ಎಲ್ಲಿ ಇದ್ದೀವಿ ಆ ಹಿಮಾಲಯನ ನಾವು ತರ್ಬೋದು. ಬಟ್ ಅದು ಒಂದೊಂದ್ಸತಿ ಎಕ್ಸ್ಪೀರಿಯೆನ್ಷಿಯಲ್ಲು ಬೇಕಾಗತ್ತೆ ಎಲ್ಲರಿಗೂ. ಯಾರಿಗೆ ಹೋಗೋಕ್ಕಾಗಲ್ಲ ಅಟ್ಲೀಸ್ಟು ಅದರದ್ದು ಒಂಥರ ಹೇಗೆ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಅದರದ್ದು ಉಪಾಸನೆ ಯಾರ್ಯಾರೆಲ್ಲ ನಮ್ಮ ಉಪನಿಷತ್ತು ಋಷಿಗಳು ನೋಡಿ, ಯಾಕೆ ಅದೆಲ್ಲ ಉಪನಿಷತ್ತು ಎಲ್ಲ ಅವಾಗೆಲ್ಲ ಹಿಮಾಲಯದಿಂದ ಎಲ್ಲ ಬಂತು. ನಮಗೆ ಎಷ್ಟೊಂದು ಋಷಿಗಳು ಎಷ್ಟೊಂದು ಎಲ್ಲ ಹಿಮಾಲಯದಿಂದಲೇ ಪ್ರಾಪ್ತವಾಗಿರೋದು. ಯಾಕೆ ಅಂದರೆ ಆ ವಾತಾವರಣದಲ್ಲಿ ಆ ಎನ್ವೈರ್ಮೆಂಟಲ್ಲಿ ಈ ಜ್ಞಾನವನ್ನು ಪ್ರಾಪ್ತವಾಗೋದಕ್ಕೆ ಪಾಸಿಬಿಲಿಟಿ ಇದೆ. ಎಲ್ಲಿ ನಮ್ಮ ಮನಸ್ಸು ಚಂಚಲವಾಗಿದೆ ಅಲ್ಲಿ ಶುದ್ಧತ್ವೇ ಇಲ್ಲ. ಎಲ್ಲಿ ಶುದ್ಧತ್ವೇ ಇಲ್ಲ ಅಲ್ಲಿ ಶ್ರದ್ಧಾ ಇಲ್ಲ. ಎಲ್ಲಿ ಶ್ರದ್ಧಾ ಇಲ್ಲ ಅಲ್ಲಿ ಜ್ಞಾನ ಇಲ್ಲ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಭಗವಂತ ಹೇಳ್ತಾನೆ. ಸೊ ಅದಕ್ಕೆ ನಮಗೆ ಈ ಮನಸ್ಸನ್ನು ಹೇಗೆ ನಾವು ಚಂಚಲದಿಂದ ಕಮ್ಮಿ ಮಾಡೋದು ಅಂತ, ಅದಕ್ಕೆ ಎಷ್ಟೊಂದು ಯೋಗಾಭ್ಯಾಸ ಅದು ಎಲ್ಲ ಮುಖ್ಯವಾಗಿ ನಮಗೆ ಬೇಕಾಗತ್ತೆ. ನೋಡಿ, ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳ್ತಾರೆ, ಅವರು
ಚಿತ್ತವೃತ್ತಿ ನಿರೋಧ ಅಂತ. ಅದು ಮುಖ್ಯವಾದ ಲಕ್ಷ್ಯ ನಾವು ಇದು ಮಾಡಬೇಕಾದ್ರೆ. ಯಾಕೆ ಚಿತ್ತವೃತ್ತಿ ಮಾಡೋಕ್ಕಾಗಲ್ಲ? ಇದೆಲ್ಲ ಕ್ಲೇಶಗಳಿದೆ ನಮ್ಮಲ್ಲಿ. ಅವಿದ್ಯ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ, ಇದೆಲ್ಲ ಕ್ಲೇಶಗಳು ಯಾವಾಗಲೂ ಎಳಿತಾ ಇದೆ. ಕ್ಲೇಶ ಅಂದರೆ ಸಂಸ್ಕಾರಗಳು, ಇದೆಲ್ಲ ನಮಗೆ ಎಳಿತಾ ಇದೆ. ಬಟ್ ಎಲ್ಲಿ ನಾವು ಆ ಕ್ಲೇಶದಿಂದ ಹೋಗ್ತೀವಿ, ಆ ಸಂಸಾರದ್ದು ಮಾರ್ಗದಲ್ಲಿ ಹೋಗ್ತೀವಿ, ನಮಗೆ ಸುಖ ಪ್ರಾಪ್ತವಾಗಲ್ಲ. ಅದು ಸ್ವಲ್ಪ ಇಲ್ಲಿ ಎಂಟರ್ಟೈನ್ಮೆಂಟ್ ಸಿಗ್ಬೋದು, ಸ್ವಲ್ಪ ಅಲ್ಲಿ ಬಟ್ ಎಲ್ಲಿ ನಮ್ಮ ಲಕ್ಷ್ಯ ಕ್ಲಿಯರ್ ಇಲ್ಲ, ನಮಗೆ ಆ ಸುಖ ಒಂಥರ ಶಾರ್ಟ್ ಟರ್ಮ್ ಹ್ಯಾಪಿನೆಸ್. ಅದು ಮತ್ತು ಪ್ರಾಬ್ಲಮ್ ಅದು ಶಾರ್ಟ್ ಟರ್ಮ್ ಹ್ಯಾಪಿನೆಸ್ ಏನು, ಅದು ಈ ಲೈಫಲ್ಲಿ ಬರೋ ಹ್ಯಾಪಿನೆಸ್ಸು ಶಾರ್ಟ್ ಟರ್ಮ್ ಹ್ಯಾಪಿನೆಸ್ಸು, ಮತ್ತು ಆ ಶಾರ್ಟ್ ಟರ್ಮ್ ಹ್ಯಾಪಿನೆಸ್ಸು ಅಡಿಕ್ಟಿವು. ಅದ್ರ ಹಿಂದೆನೇ ಓಡಾಡ್ತಾ ಇರ್ತೀವಿ ನಾವು, ಅದನ್ನು ಬಿಡೋದಿಲ್ಲ ಅಂತ. ಸೊ ಅದಕ್ಕೆ ಇವರೆಲ್ಲ ಬಂದು ಮಾರ್ಗ ತೋರಿಸಿದ್ದು ನಮಗೆ. ಸ್ವಾಮಿ ರಾಮ್ ತೀರ್ಥ ಇದು ಎಲ್ಲ ಹಿಮಾಲಯದಲ್ಲಿ ಇದ್ದು ಅವರು, ಹಿಮಾಲಯದಲ್ಲಿ ಅವರು ಉಪಾಸನ ತಪಸ್ಸು ಎಲ್ಲ ಮಾಡಿ ಇದು ಎಷ್ಟೊಂದು ಥರದಲ್ಲಿ ಮಾರ್ಗ ತೋರಿಸಿದ್ದಾರೆ. ಟೈಮು ಎಷ್ಟು ಇನ್ನೂ ಇದೆಯಾ? ಒಂದು 10 ನಿಮಿಷ, 20 ನಿಮಿಷ. ಓಕೆ, ಆಯಿತು. ಓಕೆ, ಸೊ ಇನ್ನೊಂದು 2 ಆಮೇಲೆ ಬೇಕಾದ್ರೆ ಎಂಡಲ್ಲಿ ಯಾರಿಗಾರು ಒಂದು ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ಕೇಳೋಣ. ನಾವು ಈಗ ಇನ್ನೊಂದು ಪಾಯಿಂಟ್ ನಾನು ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಷಿಯಲ್ ಇದು ಕೊಡೋಣ ಅಂತಿದ್ದೀನಿ. ಏನಂದರೆ ಇದು ಉಪಾಸನ ಅಂದ್ರೆ ಏನು ಅಂತ. ಈ ಅದ್ವೈತ ವೇದಾಂತದಲ್ಲಿ ಎಸ್ಪೆಷಲಿ, ಅಥವಾ ವೇದಾಂತದಲ್ಲಿ ಅಂತ ಹೇಳ್ಬೋದು, 2 ಪ್ರಕ್ರಿಯೆ ಇದೆ. 2 ಥರದಲ್ಲಿ ಜನರು ಅದನ್ನು ಸಿದ್ಧ ಮಾಡಿದ್ದಾರೆ, ಅವರ ಜ್ಞಾನವನ್ನು ತಿಳಿದಿದ್ದಾರೆ. ಒಂದು ಶಾಸ್ತ್ರದ ಪ್ರಕಾರ, ಅಂದರೆ ಇದು ಎಲ್ಲ ನಮ್ಮ ಉಪನಿಷತ್ತು, ಭಗವದ್ಗೀತಾ, ಬ್ರಹ್ಮಸೂತ್ರ, ಇದೆಲ್ಲ ಶಾಸ್ತ್ರವನ್ನು ತಿಳ್ಕೊಳ್ಳೋದು, ಶಾಸ್ತ್ರವನ್ನು ಕಲಿಯೋದು. ಅದನ್ನು ಕಲಿಬೇಕು ಅಂತಲೇ ನಾನು ಕೈಲಾಸಾಶ್ರಮ ಅಲ್ಲೆಲ್ಲ ಎಷ್ಟೊಂದು ಕಡೆ ಹೋಗಿ ಆಚಾರ್ಯರಿಂದ ಪ್ರಾಪ್ತ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮತ್ತು ಇನ್ನೊಂದು ಮಾರ್ಗ ಯಾರಂದರೆ ಇದು ಉಪಾಸನದ್ದು ಮಾರ್ಗ. ಉಪಾಸನದಲ್ಲಿ ನಾವು ಸಿದ್ಧೆ ಮಾಡ್ಬೋದು. ಎಷ್ಟೊಂದು ಜನಕ್ಕೆ ಇವಾಗ ಸಮಯ ಇಲ್ಲ ಇದೆಲ್ಲ ಶಾಸ್ತ್ರ ಎಲ್ಲ ಕಲಿಯೋದಕ್ಕೆ. ಅದಕ್ಕೆ ಇವರು ಎಲ್ಲರೂ ಸ್ವಾಮಿ ರಾಮ್ ತೀರ್ಥರು, ರಮಣ ಮಹರ್ಷಿಯರು, ಇವರು ಎಲ್ಲ ಇದು ಒಂಥರ ಉಪಾಸನದಿಂದ ನಮಗೆ ಇದನ್ನು ಹೇಗೆ ಈ ಜ್ಞಾನವನ್ನು ತಿಳಿಬೋದು ಅಂದರೆ, ಇದೊಂಥರ ಉಪಾಸನ ಅಂದರೆ ಇಟ್ ಈಸ್ ನಾಟ್ ಮೆಡಿಟೇಷನ್ ಎಕ್ಸಾಕ್ಟ್ಲಿ, ಸ್ವಲ್ಪ ಡಿಫ್ರೆನ್ಸ್ ಇದೆ. ನಾವು ಅದಕ್ಕೆ ಕಾಂಟಂಪ್ಲೇಷನ್ ಅಂತ ಹೇಳ್ಬೋದು, ಒಂದು ವರ್ಡ್ ಕಾಂಟಂಪ್ಲೇಷನ್ ಅಂತ. ಅದು ಉಪ ಅಂದರೆ ನಿಯರ್, ಹೇಗೆ ನಾವು ಉಪನಿಷತ್ತಲ್ಲೂ ಬರುತ್ತೆ ನೋಡಿ, ಉಪ ಅಂದರೆ ನಿಯರ್. ಆಸನ ಅಂದರೆ ನಿಮಗೆಲ್ಲ ಗೊತ್ತಿರೋದೆ, ಅಂದರೆ ಅದು ಲಿಟ್ರಲ್ ತೊಗೊಂಡ್ರೆ ನಾವು ಸಿಟ್ಟಿಂಗ್ ನಿಯರ್ ಅಂತ. ಸಿಟ್ಟಿಂಗ್ ನಿಯರ್ ವಾಟ್, ಏನ ಹತ್ರ ಕೂತ್ಕೊಳ್ಳೋದು ನಾವು, ಏನಂದರೆ ಈ ಮನಸ್ಸು ಆತ್ಮದ ಹತ್ರ ಕೂತ್ಕೊಬೇಕು ಅಂತ. ಯಾಕೆ ಮನಸ್ಸು ಯಾವಾಗಲೂ ಅದ್ರ ಹೇಳ್ಕೊಂಡು ಹೋಗ್ತಾ ಇದೆ, ನಮ್ಮ ಜೀವನದಲ್ಲಿ ಹೇಳ್ಕೊಂಡು ಹೋಗ್ತಾ ಇದೆ. ಬಟ್ ದಟ್ ಮೈಂಡ್ ಹ್ಯಾಸ್ ಟು ಟರ್ನ್ ವಿದಿನ್, ದ ಮೈಂಡ್ ಇಸ್ ಟರ್ನ್ ಔಟ್ವರ್ಡ್ ಯಾವಾಗಲೂ. ಇದು ನ್ಯಾಚುರಲ್ಲು ಎಲ್ಲರಿಗೂ. ನಮ್ಮ ಮನಸ್ಸು ಯಾವಾಗಲೂ ಆಚೆ ಹೋಗ್ತಾ ಇದೆ, ಎಲ್ಲ ವಿಷಯದಲ್ಲಿ ಸೆನ್ಸಸ್ಸು ಎಲ್ಲ ಎಳಿತಾ ಇದೆ ನಮಗೆ. ಒಂದು ಸಮಯದ ಇವಾಗಿನ ಸಮಯದಲ್ಲಿ ಇನ್ನೂ ಜಾಸ್ತಿ ಇದೆಲ್ಲ ಮೊಬೈಲ್ ಫೋನು ಇದು ಎಲ್ಲ ಬಂದು ಅದೇ ಹೇಳ್ತಾರೆ ಅಲ್ಲ, ಅದೇ ಇದು ಈ ಸಮಯದಲ್ಲಿ ಇದು ಆಂಗ್ಸೈಟಿ ಎಲ್ಲ, ಅಟೆನ್ಷನ್ ಡಿಸಾರ್ಡರ್, ಇದೆಲ್ಲ ಪ್ರಾಬ್ಲಮ್. ಇದೆಲ್ಲ ವೆಸ್ಟರ್ನ್ ಪ್ರಾಬ್ಲಮ್ಸ್ ಇತ್ತು. ಏನು 20 ವರ್ಷದಿಂದ ನಾನು ವೆಸ್ಟಲ್ಲಿದ್ದಾಗೆಲ್ಲ ಅವಾಗೆಲ್ಲ ಹೇಳ್ತಾ ಇದ್ರು, ಅವರೆಲ್ಲ ಹೇಗೋ ಈಗೆಲ್ಲ ಬಂದ್ಬಿಟ್ಟು ಇಲ್ಲಿ ಯೋಗ ಕಲಿತಾ ಇದ್ದಾರೆ, ನಾವೆಲ್ಲ ಅವ್ರದ್ದು ಎಲ್ಲ ಪ್ರಾಬ್ಲಮ್ಸ್ ತೊಗೊಂಡ್ಬಿಟ್ಟಿದ್ದೀವಿ ಈಗ. ಮತ್ತು ನನಗೆ ಒಬ್ಬರು ಯಾರೋ ಮೊನ್ನೆ ಇವತ್ತು ಹೇಳ್ತಾ ಇದ್ದರು, ಎಲ್ಲ ಡಯಟ್ ಪ್ರಾಬ್ಲಮ್ಸು, ಇಲ್ಲೆಲ್ಲ ಅಲ್ಲಿ ಜಂಕ್ ಫುಡ್ ಎಲ್ಲ ತೊಗೊತಾ ಇದ್ರು, ಅವರೆಲ್ಲ ಈಗ ಒಳ್ಳೆ ಫುಡ್ ತೊಗೊತಾ ಇದ್ದಾರೆ, ನಾವು ಅವ್ರದ್ದೆಲ್ಲ ಜಂಕ್ ಫುಡ್ ತೊಗೊಳಕ್ಕೆ ಶುರು ಮಾಡಿದ್ದೀವಿ. ಸೊ ಇದು ನಮ್ಮ ಕಲ್ಚರಿಂದ ನಾವು ನಮ್ಮ ಕಲ್ಚರಲ್ಲಿ ಇರೋದನ್ನು ನೆಗ್ಲೆಕ್ಟ್ ಮಾಡಿದ್ದೀವಿ. ಇದು ಈ ಟೈಪು ಪ್ರಾಬ್ಲಮ್ಸು ಎಲ್ಲ ಬರೋದು ನ್ಯಾಚುರಲ್ಲು. ಸೊ ಇದಕ್ಕೆ ನಾವು ಹೇಗೆ ಉಪಾಸನ ಮಾಡೋದು ಅಂತ 2 ಜಸ್ಟ್ ಪಾಯಿಂಟ್ಸ್ ಹೇಳ್ತೀನಿ. ಒಂದು ಪ್ರತೀಕ ಉಪಾಸನ. ಎಲ್ಲರಿಗೂ ನಮಗೆ ಏನಾದ್ರು ಒಂದು ಇಷ್ಟ ದೇವತೆ ಅಥವಾ ಗುರು ಅಥವಾ ಯಾವುದಾದ್ರು ಒಂದು ಶ್ರದ್ಧೆ ಇರುತ್ತೆ. ಇದಕ್ಕೆ ನೋಡಿ, ನಾವು ನಮ್ಮಲ್ಲಿ 3 ಅನುಗ್ರಹ ಬೇಕು ಅಂತ ಹೇಳ್ತೀವಿ. ನಮ್ಮ ಸಾಧಕರಿಗೆ 3 ಥರದಲ್ಲಿ ಅನುಗ್ರಹ ಬೇಕಾಗತ್ತೆ. ಏನು ಅನುಗ್ರಹ? ಒಂದು ಭಗವಂತನ ಅನುಗ್ರಹ ಇರಬೇಕು. ಯಾಕಂದರೆ ಭಗವಂತನ ಅನುಗ್ರಹ ಅಂದರೆ ಏನಾದ್ರು ಒಂದು ಶ್ರದ್ಧೆ, ಯಾವುದಾದ್ರು ಒಂದು ಥರದಲ್ಲಿ. ಯಾಕಂದರೆ ಎಲ್ಲ ಪ್ರಪಂಚ ಇದು ಎಲ್ಲ ಭಗವಂತನ ರೂಪನೇ, ಅದಕ್ಕೆ ಒಂದು ಥರದಲ್ಲಿ ಭಗವಂತನ ಅನುಗ್ರಹ ಇರಬೇಕು.
ಇನ್ನೊಂದು ನಮಗೆ ಗುರುಕೃಪಾ ಬೇಕು. ಗುರುಕೃಪಾ ಅಂದರೆ ಇದು ಯಾರಾದ ಒಂದು ಗುರುಗಳಿಂದ ನಮಗೆ ಜ್ಞಾನ ಯೋಗ ಮಾಡೋದು, ಇದೆಲ್ಲ ಗುರುಕೃಪಾಯಿಂದಲೇ ಬರೋದು. ಇವತ್ತು ಅವರ ಯೋಗಾಚಾರ್ಯರು ಇಲ್ಲಿ ನಮಗೆ ಈ ಜಾಗ ಇಲ್ದಿದ್ರೆ ನಿಮ್ಗೆಲ್ಲರಿಗೂ ಯೋಗ ಕಲಿಯೋದಕ್ಕೂ ಕಷ್ಟವಾಗ್ತಾ ಇತ್ತು. ಇದು ಈ ಥರದಲ್ಲಿ ಜ್ಞಾನ ಪಡೆಯೋದಲ್ಲೂ ಸೊ ಇದು ಅವರ ಕೃಪೆಯಿಂದ ನಮಗೆಲ್ಲ ಪ್ರಾಪ್ತವಾಗತ್ತೆ. ಇದೆಲ್ಲ ಗುರುಕೃಪಾ. ಮತ್ತು ಮುಖ್ಯವಾದ ಇನ್ನೊಂದು ಏನು, ಆಶ್ರಮ, ಯಾವುದಾದ್ರು ಒಂದು ಆಶ್ರಮದ್ದು ಆಶ್ರಯ ಇರಬೇಕು. ಆಶ್ರಮ ಅಂದರೆ ನಾವು ಯಾವುದಾದ್ರು ಒಂದು ಸ್ಥಳ, ಒಂದು ಥರದಲ್ಲಿ ಯಾವುದಾದ್ರು ಒಂದು ಮಾರ್ಗಕ್ಕೆ ಸ್ವಲ್ಪ ನಾವು ತಗೊಬೇಕು. ನಮ್ಮ ಒಂದು ಥರದಲ್ಲಿ ಆಶ್ರಮ ಏನು, ಇದು ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥ ಆಶ್ರಮ, ವಾನಪ್ರಸ್ಥ ಆಶ್ರಮ, ಸನ್ಯಾಸ ಆಶ್ರಮ ಅಂತ. ಆ ಆಶ್ರಮದಲ್ಲಿ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದರದ್ದು ನೀವು ಒಂಥರ ಕಂಟಿನ್ಯೂ ಮಾಡ್ತಾ ಇರಬೇಕು. ಏನೇನು ನಿಮ್ಮ ಪ್ರಕ್ರಿಯೆ ಇದೆ. ಈಗ ಸನ್ಯಾಸಿಗಳಿಗೆ ಒಂದೊಂದೆಲ್ಲ ಮಾಡೋಕ್ಕಾಗಲ್ಲ, ಅಂದರೆ ನಿಷೇಧ ಅಂತಲ್ಲ, ಅವರು ಬಿಟ್ಬಿಟ್ಟಿದ್ದಾರೆ. ಬಟ್ ಗೃಹಸ್ಥರಿಗೆ ಒಂದೊಂದು ಎಲ್ಲ ಕಾರ್ಯ ಮಾಡೋದು ಇದೆಲ್ಲ ಇಟ್ಕೊಬೇಕು. ಯಾಕಂದರೆ ಇದೆಲ್ಲ ನಮ್ಮ ಆಶ್ರಮದಲ್ಲಿ ಇರೋದು, ಹಾಗೆ ನಮ್ಮ ಕಲ್ಚರು ಸಸ್ಟೈನ್ ಆಗುತ್ತೆ. ನಾವೆಲ್ಲ ಅದನ್ನು ಬಿಟ್ಬಿಟ್ರೆ ಏನಾಗುತ್ತೆ, ಸ್ಲೋಲಿ ಇದು ಸೊಸೈಟಿ ಕೆಳಗೆ ಹೋಗ್ತಾ ಹೋಗುತ್ತೆ. ಬಟ್ ಎನಿವೇ, ನಾನು ಆ ಪಾಯಿಂಟ್ ಹೇಳೋಕ್ಕಲ್ಲ ಬಂದಿದ್ದು. ಮುಖ್ಯವಾಗಿ ಇದು ಉಪಾಸನಾದಲ್ಲಿ ನಾವು ಏನು ಮಾಡೋಕ್ಕೆ ಹೋಗ್ತೀವಿ ಅಂದರೆ, ಇಲ್ಲಿ ಯಾವುದಾದ್ರು ಒಂದು ತಗೊಬೇಕು ನಾವು. ಪ್ರತೀಕ್ ಉಪಾಸನ ಅಥವಾ ಯಾರಲ್ಲಿ ಅದ್ವೈತ ವೇದಾಂತದ್ದು ಇಷ್ಟ ಇದೆ, ಅಹಂ ಗೃಹೋಪಾಸನ ತಗೊಬೇಕು. ಪ್ರತೀಕ್ ಉಪಾಸನ ಏನು ಅಂದರೆ, ಯಾವುದಾದ್ರು ಒಂದು ಪ್ರತಿಮಾ ಅಥವಾ ಯಾವುದೋ ಒಂದು ವಿಗ್ರಹ, ಯಾವುದಾದ್ರು ಒಂದು ಇಷ್ಟ ದೇವತಾ, ಅದು ಬೇಕಾದ್ರೆ ನಿಮಗೆ ಹಿಮಾಲಯ ಅಂತಲೂ ತೊಗೊಬೋದು, ಅಥವಾ ಓಂ ಅಂತ ತೊಗೊಬೋದು. ಬೆಸ್ಟ್ ಅಂದರೆ ಓಂ. ಇವರು ಸ್ವಾಮಿ ರಾಮತೀರ್ಥದ್ದು ಫೇವ್ರೇಟ್ ಉಪಾಸನ ಓಂ ಉಪಾಸನ. ಸೊ ಅದು ಏನು ಫಸ್ಟು ಅಂದರೆ, ಅದನ್ನು ನಾವು ನಮ್ಮಲ್ಲಿ ಆ ಓಮು ಅಥವಾ ಪ್ರತೀಕ ಅಲ್ಲಿ ನಾವು ನಿಷ್ಠಾಬಿಟ್ಟು ಫಸ್ಟ್ ಮನಸ್ಸಲ್ಲಿ ಅದನ್ನು ಸ್ಥಾಪನೆ ಮಾಡೋದು. ನಮ್ಮ ಧ್ಯಾನ ಅಥವಾ ಮಂತ್ರ ಜಪ ಯಾವುದರಲ್ಲಿ ಇದು, ಅದೇ ಇದರಲ್ಲಿ ಭಗವಂತನು ಹೇಳ್ತಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ. ಎಲ್ಲ ಯಜ್ಞದಲ್ಲೂ ಶ್ರೇಷ್ಠವಾದ ಯಜ್ಞ ಭಗವಂತ ಜಪಯಜ್ಞ ಅದು. ಸೊ ಅದು ಒಂಥರದಲ್ಲೂ ಶ್ರೇಷ್ಠವಾದ ಜಪ ಮಾಡೋದು. ಎಲ್ಲ ದರ್ಶನದಲ್ಲೂ ನೋಡಿ ಜಪ ಮಾಡ್ತಾರೆ. ನಾನು ಬುದ್ಧಿಸ್ಟ್ ಆಶ್ರಮದಲ್ಲೂ ಎಷ್ಟೊಂದು ಜನ ನೀವು ನೋಡಿ, ಟಿಬೆಟನ್ಸ್ ಇದರಲ್ಲಿ ಹೋದರೆ ಅವರು ಮಾಲಾ ಇಟ್ಕೊಂಡು ಹೋಗ್ತಾ ಇರ್ತಾರೆ ಯಾವಾಗಲೂ, ಕಂಟಿನ್ಯೂಸ್ ಡೈಲಿ ಇದರಲ್ಲಿ. ಸೊ ಹಾಗೆ ಒಂಥರದಲ್ಲಿ ಅದು ಆ ಥರದಲ್ಲಿ ನಾವು ಸಿದ್ಧ ಮಾಡೋದು. ಆಮೇಲೆ ಆ ಪ್ರತೀಕ ಉಪಾಸನವನ್ನು ನಾವು ಕಣ್ಣು ತೆಗೆದು ಡೈಲಿ ನೋಡಬೇಕು. ಹೇಗೆ ನೋಡೋದು? ಈಗ ನಾವು ನೋಡೋದು ಎಲ್ಲಿ ನಾಮರೂಪ, ಬೇರೆ ಬೇರೆ ನಾಮರೂಪವನ್ನೇ ನೋಡ್ತೀವಿ. ಬಟ್ ಆ ರಾಮರೂಪದಲ್ಲಿ ಆ ಭಾವನೆಯನ್ನು ತರಬೇಕು. ಇದು ನನ್ನ ಇಷ್ಟ ದೇವತಾ, ಇದು ನನ್ನ ಗುರು, ಇದು ಯಾವುದಾದ್ರೂ ಒಂದು. ಅದನ್ನು ನೋಡೋದಕ್ಕೆ ಮಾಡ್ತಾ ಏನಾಗತ್ತೆ, ಈ ಭೇದ ಭಾವನ ಹೋಗುತ್ತೆ, ಭೇದ ಬುದ್ಧಿ ಹೋಗಿರುತ್ತೆ. ಎಲ್ಲಿ ಭೇದ ಬುದ್ಧಿ ಹೋಯಿತು, ನಮ್ಮಲ್ಲಿ ಎಷ್ಟೊಂದು ತತ್ರ ಕೋಶೋಕ ಕೋಮೋಹ ಕಶೋಕ ಏಕತ್ವಮನು ಪಶ್ಯತಿ ಅಂತ ಭಗವಂತ ಹೇಳ್ತಾನೆ. ಅಲ್ಲಿ ಏಕತ್ವವನ್ನು ನೋಡೋದಕ್ಕೆ ನಾವು ಇದು ಫಸ್ಟ್ ಈ ಟೈಪಲ್ಲಿ ಉಪಾಸನ ಮಾಡೋದು. ಇದರಲ್ಲಿ ಏನು ನಾವು ಮಾಡೋದು, ಎಲ್ಲಿ ನಾವು ಬೇರೆ ಬೇರೆ ಕಡೆ ಹೋಗಿ ಕಣ್ಣು ಮುಚ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನೀವು ಏನನ್ನು ನೋಡ್ತಾ ಇದ್ದೀರಾ ಅದರಲ್ಲಿ ಯು ಬ್ರಿಂಗ್ ಇನ್ ದಟ್ ಥಾಟ್. ಇದರಲ್ಲಿ ಒಂಥರ ಇಟ್ ಈಸ್ ನಾಟ್ ಅಬೌಟ್ ಸ್ಟಾಪಿಂಗ್ ದಟ್ ಥಾಟ್ ಆಲ್ಸೋ. ಯಾವುದಾದ್ರು ಒಂದು ಬೋರಿಂಗ್ ಮೀಟಿಂಗಲ್ಲಿ ಕೂತಿದ್ದೀರಾ, ಅವರು ಹೇಳ್ತಾ ಇದ್ದಾರೆ ಗೋಯಿಂಗ್ ಆನ್ ಆ್ಯಂಡ್ ಆನ್, ನೀವು ಅವರಲ್ಲಿ ಆ ಮಾತಾಡೋದಿದ್ರಲ್ಲಿ ಅವರ ಹೇಳೋ ಇದು ಶಬ್ದದಲ್ಲಿ ಧ್ವನಿಯಲ್ಲಿ ಓಂ ಉಪಾಸನ ಮಾಡ್ಬೋದು. ಅಥವಾ ಅವರ ರೂಪದಲ್ಲಿ ಆ ಭಗವಂತನ ರೂಪವನ್ನು ನೋಡ್ಬೋದು. ಇದು ಪ್ರತೀಕ್ ಉಪಾಸನ. ಆದರೆ ಆ ಜಗತ್ತಲ್ಲಿ ಸತ್ಯತ್ವವನ್ನು ತೆಗೆದು ಅಲ್ಲಿ ಭಗವಂತನನ್ನು ನಾವು ಅಥವಾ ಪರಮಾತ್ಮ ಅಥವಾ ಯಾವುದಾದ್ರು ಒಂದು ಪ್ರತೀಕವನ್ನು ಹಾಕಬೇಕು ನಾವು. ಇದು ಮಾಡ್ತಾ ಏನಾಗುತ್ತೆ, ನಿಮಗೆ ಎಲ್ಲ ಥರದಲ್ಲೂ ಆಟೋಮ್ಯಾಟಿಕ್ಲಿ ಇದು ಈ ಬೇರೆಯವರಲ್ಲಿ ಇದು ದ್ವೇಷ ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಬಂದು ಇದು ಸ್ವಲ್ಪ ವೇದಾಂತದ್ದು ಅಧ್ಯಯನ ಇದ್ದವರಿಗೆ ಅಹಂ ಗೃಹೋಪಾಸನ ಅಂತ. ಅಹಂ ಗೃಹೋಪಾಸನದಲ್ಲಿ ಏನು, ನಾವು ಎಲ್ಲಿ ಏನನ್ನು ನೋಡ್ತಾ ಇದ್ದೀವಿ ಅದರಲ್ಲಿ, ಈಗ ನೀವು ಎಲ್ಲರೂ ನನ್ನನ್ನು ನೋಡ್ತಾ ಇದ್ದೀರಾ ಅಲ್ಲ, ನನ್ನನ್ನು ನೋಡ್ತಾ ನಿಮ್ಮ ಕಣ್ಣಲ್ಲಿ
ನೋಡೋದು ಆಚೆ ಬರ್ತಾ ಇದೆ ಅಲ್ವಾ, ನಿಮ್ಮ ಕಣ್ಣಿಂದ ಆಚೆ ಬರ್ತಾ ಇದೆ. ನನ್ನ ಕಣ್ಣಿಂದ ನಿಮ್ಮನ್ನೇ ನೀವು ನೋಡ್ತಾ ಇದ್ದೀರಾ ಅಂತ. ಸೊ ಅಂದರೆ ಇಟ್ ಇಸ್ ಸ್ವಿಚಿಂಗ್ ಅರೌಂಡ್. ಅಂದರೆ ಎಲ್ಲಿ ನೀವು ನೋಡ್ತಾ ಇದ್ದೀರಾ ನನ್ನನ್ನು, ನಾನು ಕಣ್ಣಿಂದ ನೀವು ನನ್ನನ್ನೇ ನೋಡ್ತಾ ಇದ್ದೀರ, ಅಂದರೆ ನಿಮ್ಮನ್ನೇ ನೀವು, ನಿಮ್ಮ ಕಣ್ಣಿಂದ ನನ್ನ ಕಣ್ಣಿಂದ ನೀವು ನಿಮ್ಮನ್ನು ನೋಡ್ತಾ ಇದ್ದೀರಾ. ಸರಿಯಾಗಿ ಬಂತ ಅದು? ಸೊ ಅದು ಅಹಂಗ್ರಹೋಪಾಸನ. ಅಂದರೆ ಅದು ಎಲ್ಲರಲ್ಲೂ ನೀವು ಪ್ರಾಕ್ಟೀಸ್ ಮಾಡ್ತಾ ಏನಾಗತ್ತೆ, ಇದು ಸ್ಲೋಲಿ ನಿಮ್ಮಲ್ಲಿ ಆಟೋಮ್ಯಾಟಿಕ್ಲಿ ಒಂಥರ ಲೈಟ್ನೆಸ್ ಬರುತ್ತೆ ಲೈಫಲ್ಲಿ ಎಲ್ಲಿ ಹೋದರೂ. ಯಾಕಂದರೆ ಯಾವಾಗಲೂ ನೋಡಿ ನಾವು ಒಂಥರ ಟೆನ್ಷನಲ್ಲಿ ಇರ್ತೀವಿ, ನನ್ನಿಂದ ಇವನು ಏನು ತೊಗೊತಾನೆ, ನನ್ನಿಂದ ಏನು, ಇದು ವ್ಯವಹಾರ ಬುದ್ಧಿ ಯಾವಾಗಲೂ. ಇದು ಎಲ್ಲಿ ತನಕ ಈ ಬುದ್ಧಿ ಇದೆ, ಇದು ಯಾವಾಗಲೂ ಕಷ್ಟ ಲೈಫಲ್ಲಿ, ಒಂಥರದಲ್ಲಿ ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಎಲ್ಲ ನಡೀತಾ ಇರುತ್ತೆ. ಸೊ ಎಲ್ಲಿ ನಿಮ್ಮನ್ನೇ ನೀವು ನೋಡ್ತೀರಾ ಇನ್ನು ಅದರ್ ಪರ್ಸನ್, ಅಲ್ಲಿ ಏನಾಗತ್ತೆ, ಇದು ಈ ಮಂತ್ರದಲ್ಲಿ ಹೇಳ್ತಾರಲ್ಲ, ಅನ್ಯತ್ರ ಪಶ್ಯತಿ ನಿಲ್ತ್ಬಿಡತ್ತೆ. ಅಂದರೆ ನೀವು ಬೇರೆಯನ್ನು ನೋಡೋದು ನಿಲ್ಲಿಸತ್ತೆ. ಸೊ ಇದನ್ನು ನೀವು ಮಾಡ್ತಾ ಫಸ್ಟ್ ಜನರಲ್ಲಿ ನೋಡೋದು, ಮತ್ತು ಸ್ಲೋಲಿ ವಸ್ತುಗಳಲ್ಲಿ ನಾವು ಇದನ್ನೆಲ್ಲ ಹಿಮಾಲಯ ಇದರಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಒಂದೊಂದು ಸತಿ ಜನರಲ್ಲಿ ನೋಡೋಕ್ಕೆ ಕಷ್ಟ ಆದರೆ ನೀವು ಜಾಗದಲ್ಲಿ ನೋಡಿ. ಯಾಕಂದರೆ ಜನರು ಇಸ್ ಯಾವಾಗಲೂ ಹೇಳ್ತಾರೆ ಅದರ್ಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತ. ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ ಏನು, ಎಲ್ಲ ಚೆನ್ನಾಗಿದೆ, ಯಾರು ಏನಾದ್ರು ಒಂದು ಫೋನ್ ಬಂತು ಅಥವಾ ಯಾರು ಬಂದರೂ ಅವಾಗ ಏನೋ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಸೊ ದಿಸ್ ಓವರ್ಕಮಿಂಗ್ ಇದಕ್ಕೆ 2 ಉಪಾಸನ. ಸೊ 2 ನಿಮಿಷ ಇವತ್ತು ಟ್ರೈ ಮಾಡೋಣ. ಜಸ್ಟು ಯಾವುದಾದ್ರು ಒಂದು ಟ್ರೈ ಮಾಡಿ ನೀವು. ಪ್ರತೀಕ ಉಪಾಸನ, ಅಹಂಗೃಹೋಪಾಸನ. ಕಣ್ಣು ಜಾಸ್ತಿ ಮೆಡಿಟೇಟ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ 1 ನಿಮಿಷ ಕಣ್ಣು ಕ್ಲೋಸ್ ಮಾಡಿ, ಆಮೇಲೆ ಕಣ್ಣು ತೆಗೆದು ನೋಡಿ. ಕಣ್ಣು ಕ್ಲೋಸ್ ಮಾಡಿ ನಿಮ್ಮ ಫಸ್ಟ್ ಏನು, ನಾನು ಇದು ಪ್ರತೀಕ ಉಪಾಸನದಲ್ಲಿ ಯಾರು ಒಂದು ಪ್ರತೀಕ ಓಂ ಅಥವಾ ಯಾವುದಾದ್ರು ಒಂದು ತಗೊಂಡು ಮನಸ್ಸಲ್ಲಿ ಸ್ಥಾಪನೆ ಮಾಡೋದು, ಆಮೇಲೆ ನಮ್ಮ ಹೃದಯದಲ್ಲಿ ತರೋದು. ಅದನ್ನು ಯಾರು ಅಹಂಗೃಹೋಪಾಸನ ಮಾಡ್ತೀರಾ, ಆ ಅಹಂಗೃಹೋಪಾಸನದಲ್ಲಿ ಆ ಆತ್ಮತತ್ವ, ಪರಮಾತ್ಮ ತತ್ವ ನನ್ನಲ್ಲೇ ಇದೆ. ದಟ್ ಕಾನ್ಷಿಯಸ್ನೆಸ್, ಗಾಡ್ ಪ್ರಿನ್ಸಿಪಲ್ ಈಸ್ ರೈಟ್ ಇನ್ ಮೀ, ಇನ್ ಮೈ ಹಾರ್ಟ್. ಆಮೇಲೆ ಸ್ಲೋಲಿ ನೀವು ಪ್ರತೀಕ ಉಪಾಸನ ಮಾಡ್ತಾ ಇದ್ದರೆ ದಟ್ ಇಮೇಜ್ ಮೆಲ್ಟ್ಸ್ ಇನ್ ಮೀ. ವಾಟ್ ಎವರ್ ಇಮೇಜ್, ಯಾವುದಾದ್ರು ಇಮೇಜ್ ಇದೆಯಲ್ಲ ಅದು ನಿಮ್ಮಲ್ಲಿ ಮೆಲ್ಟ್ ಆಗ್ತಾ ಇದೆ ಅಂತ, ನಿಮ್ಮ ಹೃದಯದಲ್ಲಿ ಮೆಲ್ಟ್ ಆಗ್ತಾ ಇದೆ, ಒಂದಾಗ್ತಾ ಇದೆ ಅಂತ. ಆಮೇಲೆ ಸ್ಲೋಲಿ ನಾವು ಕಿವಿಯಿಂದ ಕೇಳೋಕ್ಕೆ ಶುರು ಮಾಡಿ ಸೌಂಡ್, ಆ ಸೌಂಡಲ್ಲೂ ನೀವೇ ಇದ್ದೀರಾ ಅಥವಾ ಪರಮಾತ್ಮನೇ ಇದ್ದಾರಾ ಅಥವಾ ಭಗವಂತ ನಿಮ್ಮ ಪ್ರತೀಕ ಅದರಲ್ಲಿ ಇದೆ ಅಂತ. ಆಮೇಲೆ ಸ್ಲೋಲಿ ಕಣ್ಣನ್ನು ತೆಗೀರಿ, ಎಲ್ಲರೂ ಒಂದು ಜಾಗದಲ್ಲಿ ನೋಡಿ ಫಸ್ಟು, ಅಥವಾ ನನ್ನನ್ನು ನೋಡೋದು ಅಥವಾ ಸ್ವಾಮಿ ರಾಮತೀರ್ಥನ ನೋಡೋದು. ಅವರಲ್ಲಿ ಆ ಪ್ರತೀಕ, ನಿಮ್ಮ ಪ್ರತೀಕ ಅಥವಾ ಅಹಂಗೃಹೋಪಾಸನ ಅಂದರೆ ನಿಮ್ಮ ಆತ್ಮತತ್ವವನ್ನೇ ನೋಡ್ತಾ ಇದ್ದೀರಾ ಅಂತ. ಸೊ ಇವಾಗ ಕಣ್ಣಿಂದ ಜಸ್ಟ್ ನೀವು ಏನೇನಾದರೂ ನೋಡ್ಬೋದು. ನೋಡ್ತಾ ನೋಡಿ ಎಷ್ಟು ತನಕ ಪ್ರತೀಕ ನಿಮ್ಮ ಮನಸ್ಸಲ್ಲಿ ಇಟ್ಕೊಬೋದು. ಅದನ್ನು ಒಂಥರ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ. ಅಗೇನ್ ಆ್ಯಂಡ್ ಅಗೇನ್ ನೀವು ಜಸ್ಟ್ ಮನಸ್ಸಲ್ಲಿ ತಿರ್ಗಾ ತಗೊಂಬನ್ನಿ ಸೇಮ್ ಥಾಟ್, ಓಮೋ ಅಥವಾ ಆತ್ಮತತ್ವ, ಅದನ್ನು ತಗೊಂಬರ್ತಾ ಇರಿ. ಸೊ ನೀವು ನಿಮ್ಮ ದಿನಾಚರಣೆಯಲ್ಲಿ ಇದು ನಿಲ್ಲಿಸೋ ಅವಶ್ಯಕತೆ ಇಲ್ಲ. ಬಟ್ ಅಗೇನ್ ಆ್ಯಂಡ್ ಅಗೇನ್ ದಟ್ ಥಾಟ್ ಶುಡ್ ಕಮ್. ಆ ಭಗವಂತನ ಇದ್ದಿದ್ರು ಆ ಭಗವಂತನೇ ಇರೋದು, ಇಲ್ಲಿ ಬೇರೆ ಯಾವುದೂ ಇಲ್ಲ, ಬರೀ ಭಗವಂತ ಮಾತ್ರ, ಪರಮಾತ್ಮ ಮಾತ್ರ, ಅಥವಾ ಇದು ನನ್ನ ಆತ್ಮತತ್ವ ಮಾತ್ರ ಇದು ಎಲ್ಲ ಕಡೆ. ನೆಕ್ಸ್ಟ್ ಲೆವೆಲ್ ಹೋಗೋದಿದ್ರೆ ನಮ್ಮಲ್ಲಿ ಇರೋ ಥಾಟ್ಸು, ಆ ಥಾಟ್ಸು ಏನಿಲ್ಲ, ಅದು ಚೈತನ್ಯ ರೂಪ ಪರಮಾತ್ಮ ತತ್ವನೇ. ಸೊ ಫಸ್ಟು ಆಬ್ಜೆಕ್ಟ್ಸು, ಸೆಕೆಂಡು ನಮ್ಮ ಥಾಟ್ಸು, ಆ ಥಾಟ್ಸು ಪರಮಾತ್ಮನೇ ಅಥವಾ ಕಾನ್ಷಿಯಸ್ನೆಸ್. ಲಾಸ್ಟು ಈ ಆತ್ಮ ಕಾನ್ಷಿಯಸ್ನೆಸ್, ನನ್ನ ಡೀಪ್ ಇಂಟರ್ನಲ್ ಥಿಂಕ್, ಅದು ಪರಮಾತ್ಮನೇ.
ಅದು ದಟ್ ಈಸ್ ದಟ್ ಕಾನ್ಷಿಯಸ್ನೆಸ್ ಓನ್ಲಿ, ಒಂದೇ ಇರೋದು, ನಥಿಂಗ್ ಎಲ್ಸ್ ಬಟ್ ದಟ್ ಕಾನ್ಷಿಯಸ್ನೆಸ್. ಮತ್ತು ಇದರಲ್ಲಿ ಇವರು ರಮಣ ಮಹರ್ಷಿ ಹೇಳಿದೆ, ಸ್ಫುರತಿ ಹೃತ್ ಸ್ವಯಂ ಪರಮಪೂರ್ಣ ಸತ್ ಅಂತ. ಎಲ್ಲ ಕಡೆ ಸ್ಫುರಣವಾಗ್ತಾ ಇದೆ, ಈ ಆತ್ಮತತ್ವ ಎಲ್ಲ ಕಡೆ ಸ್ಫುರಣವಾಗ್ತಾ ಇದೆ. ಎಲ್ಲಿ ಅದು ಅಹಂ ನಾಶವಾಗತ್ತೆ, ಆತ್ಮತತ್ವ ಎಲ್ಲ ಕಡೆ ಸ್ಫುರಣವಾಗ್ತಾ ಇದೆ ಅಂತ. ಸೊ ಇದನ್ನು ಎಲ್ಲರೂ ಇವತ್ತು ಇಷ್ಟೇ ಸಮಯ ಇರೋದು, ನಾನು ಇದನ್ನು ನಿಮಗೆ ಜಸ್ಟ್ ಒಂಥರ ಟೇಸ್ಟ್ ಕೊಡೋಣ ಅಂತ. ಇದನ್ನು ಸಾಧನೆ ಮಾಡೋದಕ್ಕೆ ಸಮಯ ಆಗತ್ತೆ, ಬಟ್ ಇದು ಮಾಡ್ತಾ ಮಾಡ್ತಾ ನಿಮ್ಮಲ್ಲಿ ಎಷ್ಟೊಂದು ಚೇಂಜ್ ಗೊತ್ತಾಗತ್ತೆ. ಅಂದರೆ ಇದು ನಮಗೆ ಜಸ್ಟ್ ಇಟ್ ಈಸ್ ನಾಟ್ ಅಬೌಟ್ ಫೇತಲ್ಲಿ ಯಾವಾಗಲೂ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ. ಸ್ವಲ್ಪ ನಮಗೆ ಎಕ್ಸ್ಪೀರಿಯನ್ಸ್ ಬಂದಾಗ ಏನಾಗುತ್ತೆ, ಆ ಶ್ರದ್ಧಾ ದೃಢವಾಗತ್ತೆ. ವಿದೌಟ್ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ, ಇಟ್ ಈಸ್ ಎ ಬ್ಲೈಂಡ್ ಬಿಲೀಫ್. ನಾವು ಯಾರೋ ಹೇಳಿದ್ದನ್ನು ಕೇಳಿಬಿಟ್ಟು ಇದು. ಸೊ ಸ್ವಲ್ಪ ಎಕ್ಸ್ಪೀರಿಯನ್ಷಿಯಲ್ ಬಂದಾಗ ಏನಾಗುತ್ತೆ, ನಮ್ಮ ಅನುಭವದಿಂದ ಹೇಳ್ಬೋದು. ಅದಕ್ಕೆ ನೋಡಿ, ಯಾಕೆ ರಾಮತೀರ್ಥರ ವರ್ಡ್ಸು ಇವತ್ತು ತನಕ ನಾವು ಕೇಳಿದರೆ ನಮ್ಮ ಕಿವಿಯಲ್ಲಿ ಗೂಂಜ್ ಇದಾಗ್ತದೆ, ಅಂದರೆ ಇದು ವೈಬ್ರೇಟ್ ರಿಸೌಂಡ್ ಆಗ್ತಾ ಇರತ್ತಂದರೆ ಅವರು ಅನುಭವದಿಂದ ಮಾತಾಡಿದ್ದಾರೆ. ಸೊ ಹಾಗೆ ವಿವೇಕಾನಂದರು, ಎಷ್ಟೊಂದು ಜನ ಎಲ್ಲರೂ ಒಂಥರ ಶಾಸ್ತ್ರನೇ ಕಲ್ತಿದ್ದಂತಲ್ಲ, ಬಟ್ ಎಲ್ಲಿ ಶಾಸ್ತ್ರ ಕಲಿಯೋಕ್ಕಾಗತ್ತೆ ಅಲ್ಲಿ ನಾವು ಪ್ರಯತ್ನ ಮಾಡಬೇಕು. ಸೊ ಅದಕ್ಕೆ ಇವರು ಹೇಳ್ದಂಗೆ ನಾನು ಇವಾಗ ಒಂದು 2-3 ವರ್ಷದಿಂದ ಕಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಷ್ಟೊಂದು ವರ್ಷದಿಂದ ಬಿಟ್ಬಿಟ್ಟಿದ್ದೆ, ಎಲ್ಲ ನಾನು ಕಲಿಸೋದು ಎಲ್ಲ ನಿಲ್ಲಿಸ್ಬಿಟ್ಟಿದ್ದೆ. ಯಾಕಂದರೆ ಇದೆಲ್ಲ ಒಂಥರ ಪ್ರವೃತ್ತಿ ಮಾರ್ಗ ನಮಗೆ ಬೇಡ, ನಾವು ನಿವೃತ್ತಿ ಮಾತ್ರ ಸಾಕು ನಮಗೆ. ಯಾಕಂದರೆ ಅಲ್ಟಿಮೇಟ್ಲಿ ನಮ್ಮ ಮೋಕ್ಷ ಇಲ್ದಿದ್ರೆ ನಾವು ಬೇರೆ ಯಾರಿಗೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಥಿಂಗ್ ಶುಡ್ ಬಿ ಇದು. ನಾವು ಎಷ್ಟು ಪಾಪ್ಯುಲಾರಿಟಿ ಹಿಂದೆ ಹೋದರೆ ಅದು ಒಂಥರ ಇನ್ನೊಂದು ಥರದಲ್ಲಿ ಪ್ರವೃತ್ತಿ ಅದು. ಸೊ ಫಸ್ಟ್ ನಮ್ಮ ಇದು ಮಾಡಬೇಕು ಅಂತ, ಆಮೇಲೆ ಅದು ಏನೋ ಒಂದು ಹೇಗೆ ಭಗವಂತ ಇದು ಮಾಡಿ ನಮ್ಮ ಆಚಾರ್ಯರು ಎಲ್ಲ ಹೇಳಿ ಸ್ವಲ್ಪ ಒಂದೆರಡು ಅದು ಆದಷ್ಟು ಕಮ್ಮಿ ಇಟ್ಟಿದ್ದೀನಿ, ಎಷ್ಟು ಕಮ್ಮಿ ಆಗತ್ತೆ. ಸೊ ಭಗವದ್ಗೀತೆಯದು ಒಂದು, ಉಪನಿಷತ್ತು ಒಂದು ಅಂತ ಸ್ವಲ್ಪ ಮಾಡ್ತಾ ಇದ್ದೀವಿ. ಬಟ್ ನಾವು ಇದನ್ನು ಮುಖ್ಯವಾಗಿ ಶಾಸ್ತ್ರವನ್ನು ಎಲ್ಲಿ ನಮ್ಮ ಕಲಿಯೋಕ್ಕಾಗತ್ತೆ ಅಲ್ಲಿ ಪ್ರಯತ್ನ ಮಾಡಬೇಕು. ಯಾಕಂದರೆ ಅಲ್ಲಿ ಶಾಸ್ತ್ರವನ್ನು ತಿಳ್ಕೊಂಡ್ರೆ ಅದು ನಮ್ಮ ಇಂಟಲೆಕ್ಚುಯಲ್ ನಾಲೆಡ್ಜು, ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜು ಎರಡೂ ಒಟ್ಟಿಗೆ ಬರುತ್ತೆ. ಇಲ್ಲರೆ ಏನಾಗುತ್ತೆ, ಬರೀ ನಮ್ಮ ಅನುಭವದಲ್ಲಿ ನಮಗೆ ಲಿಮಿಟೇಷನ್ ಇರುತ್ತೆ, ಅಲ್ಲಿ ಡೌಟ್ಸು ಎಷ್ಟೊಂದು ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ಆಗ ಶಾಸ್ತ್ರದ್ದು ಕ್ಲಾರಿಟಿ ಇಲ್ಲ. ಈ ಶಾಸ್ತ್ರ ಅಂದರೆ ಏನು, ಎಷ್ಟೊಂದು ಜನ ಋಷಿಗಳು ಇದನ್ನು ಆತ್ಮಜ್ಞಾನ, ಅಪರೋಕ್ಷ ಜ್ಞಾನ ಮಾಡಿದ್ದು, ಇದು ನಮಗೆ ಕೊಟ್ಟಿರೋದು. ಸೊ ನಮಗೆ ಇದನ್ನು ಆದಷ್ಟು ಉಪಯೋಗಿಸ್ಬೇಕು ಅಂತ. ಆಯಿತು, ಎಲ್ಲರಿಗೂ ನನ್ನ ಭಗವಂತನ ಆಶೀರ್ವಾದ ಇರಲಿ ಅಂತ ಬೇಡಿ ಒಂದು ಮಂತ್ರ ಹೇಳಿ ನಾನು ಇವತ್ತಿನ ಪ್ರವಚನೆ ಸಮಾಪ್ತ ಮಾಡ್ತೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹಾಂ, 7:40 ಓಹ್ ಚೈನಾ. ಹಾಂ ಹೇಳಿ. ಪುಂಸ ಇದನ್ನು ಹಾಂ 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 ಇದನ್ನು ಧ್ಯಾಯತೋ ವಿಷಯಾನ್ ಪುಂಸಾದಲ್ಲಿ ಹಾಂ 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 ರೈಟ್. ಅಂದರೆ ಉಪಾಸನೆಯಿಂದ ಏನಾಗುತ್ತೆ, ನಮ್ಮ ನ್ಯಾಚುರಲ್ ಇಂಪಲ್ಸ್ ಏನು ಅದು ಸೆನ್ಸಸ್ಸಿಗೆ ಎಳ್ಕೊಂಡು ಹೋಗ್ತಾ ಇದೆ, ಇಂದ್ರಿಯ ಮನಸ್ಸಿಂದ ಎಳ್ಕೊಂಡು ಹೋಗ್ತಾ ಇದೆ. ಉಪಾಸನೆಯಿಂದ ನಾವು ಏನಂದರೆ ನೀವು ಹೇಳಿದ ಒಂದು ಪಾಯಿಂಟ್ ಅದು ಧ್ಯಾಯತೋ ವಿಷಯಾನ್ ಪುಂಸ ಅಂದರೆ ನಾವು ವಿಷಯದಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ. ನ್ಯಾಚುರಲ್ ನಮ್ಮ ಇದು ಏನು ಆ ವಿಷಯದಲ್ಲೇ ಧ್ಯಾನ ಮಾಡೋದು. ಹಾಂ
ಹಾಂ, ಪ್ರತೀಕ ಅಂತ ತಗೊಂಡು, ಬಟ್ ಅದು ಬೇರೆ ಥರದಲ್ಲ. ಅಲ್ಲಿ ಹೇಳಿರೋದೇನೆಂದರೆ ಅದು ಸಂಸ್ಕಾರದಿಂದ ಧ್ಯಾನ ಮಾಡ್ತಾ ಇದ್ದೀವಿ ನಾವಲ್ಲಿ. ವಿಷಯ ಅಂದರೆ ಅದು ನಾವು ಕಾನ್ಷಿಯಸ್ಲಿ ಚೂಸ್ ಮಾಡಿಲ್ಲ. ಅದು ನ್ಯಾಚುರಲಿ. ಇವಾಗ ಯಾರು ಒಬ್ಬರಿಗೆ ಕ್ರಿಕೆಟ್ ಇದ್ದಿದ್ರೆ ಎಷ್ಟೊಂದು ಜನ ಕ್ರಿಕೆಟ್ ಇಂಟ್ರೆಸ್ಟ್ ಇರ್ಬೋದಲ್ವ, ಆ ಕ್ರಿಕೆಟಿಂದ ಆಟೋಮ್ಯಾಟಿಕ್ ಮನಸ್ಸು ಹೋಗುತ್ತೆ. ಅದು ವಿದೌಟ್ ಇಂಟೆನ್ಷನ್, ಅದು ಅನ್ಕಂಟ್ರೋಲ್ಡ್ ಮೈಂಡ್. ನಾವು ಎಲ್ಲರೂ, ಎವ್ರಿಬಡಿ ಈಸ್ ಮೆಡಿಟೇಟಿಂಗ್. ವೆದರ್ ದೇ ಹ್ಯಾವ್ ಲರ್ನ್ಡ್ ಮೆಡಿಟೇಷನ್ ಆರ್ ನಾಟ್, ಎವ್ರಿವನ್ ಈಸ್ ಮೆಡಿಟೇಟಿಂಗ್. ಬಟ್ ಏನಂದರೆ ನಾವು ಈ ಕಾನ್ಷಿಯಸ್ ಮೆಡಿಟೇಷನ್ನು ಅಂದರೆ ಇದು ಉಪಾಸನೆ ಅಂದರೆ ಆ ಮನಸ್ಸು ವಿಷಯಕ್ಕೆ ಹೋಗ್ತಾ ಇರೋದನ್ನು ಒಂದು ಯೋಗ ಪ್ರಕ್ರಿಯೆಯಿಂದನೂ ಚೇಂಜ್ ಮಾಡ್ಬೋದು. ಯೋಗ ಪ್ರಕ್ರಿಯೆಯಿಂದ. ಇನ್ನೊಂದು ಈ ಉಪಾಸನಾ ಪ್ರಕ್ರಿಯೆಯಿಂದ. ಯೋಗ ಪ್ರಕ್ರಿಯೆಯಿಂದ ಹೇಗೆ ಇದು ಪ್ರಾಣಾಯಾಮ ಇದು ಎಲ್ಲ ಮಾಡಿ ಅದನ್ನು ಮನಸ್ಸನ್ನು ಕ್ವಯಟ್ ಮಾಡಿ ನೀವು ಚೇಂಜ್ ಮಾಡ್ಬೋದು. ಇನ್ನೊಂದು ಉಪಾಸನದಲ್ಲಿ ನಿಮಗೆ ಸ್ವಲ್ಪ ಜ್ಞಾನ ಬೇಕಾಗತ್ತೆ. ಸಮ್ ವಿಸ್ಡಮ್ ಈಸ್ ನೆಸಸರಿ. ಏನು ವಿಸ್ಡಮ್ಮು ಅಂದರೆ ಇದೆಲ್ಲ ಸ್ಥೂಲ ವಸ್ತುಗಳು, ಇದ್ರದ್ದು ಎಲ್ಲದು ಆಧಾರ ಏನು. ಅವಾಗ ಇಮಿಡಿಯೇಟ್ ಏನಾಗುತ್ತೆ, ನೀವು ಆ ಸ್ಥೂಲ ವಸ್ತುಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದು ಬಿಡ್ತೀರಾ. ಇಲ್ಲದ್ರೆ ಏನಾಗುತ್ತೆ, ಆ ಸ್ಥೂಲ ವಸ್ತುವಲ್ಲಿ ಒಂದು ಸತ್ಯತ್ವ ಬರುತ್ತೆ, ಅದನ್ನೇ ನಾವು ಹಿಂದೆ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಸಂಗಾತ್ ಸಂಜಾಯತೆ ಸಂಘ ಇದು ಆಮೇಲೇನು ಸಂಜಾಯತೆ ಕಾಮ ಕ್ರೋಧ. ಹಾಂ ತಗೊಬೋದು. ಎಲ್ಲಿ ನಿಮ್ಮಲ್ಲಿ ಸರಿ ಜ್ಞಾನ ಇದೆ, ಆ ಜ್ಞಾನದಿಂದ ಅದನ್ನು ರಿಪ್ಲೇಸ್ ಮಾಡ್ಬೋದು ಕರೆಕ್ಟಾಗಿ. ಹಾಂ, ಬುದ್ಧಿನಾಶ ಪ್ರಣಶ್ಯತಿ, ಅದು ಇದಾಗತ್ತೆ. ಬಟ್ ಅವರು ಹೇಳಿದ್ದೇನೆ ಅದನ್ನು ತಗೊಬೋದು. ಅಂದರೆ ದಟ್ ವರ್ಡ್ ಈಸ್ ಕರೆಕ್ಟ್, ಬಟ್ ಆ ವರ್ಡನ್ನು ನಾವು ವಿಷಯದಿಂದ ಇದು ಪ್ರತೀಕದಿಂದ ರಿಪ್ಲೇಸ್ ಮಾಡಬೇಕು ಅಂತ ಅವರು ಹೇಳ್ತಾರೆ. ಶುಡ್ ಬಿ ರಿಪ್ಲೇಸ್ ಬೈ ಪ್ರತೀಕ. ಅವಾಗ ಏನಾಗುತ್ತೆ, ಅದು ನೆಕ್ಸ್ಟ್ ಹೋಗಲ್ಲ, ಅದು ಕಾಮ ಕ್ರೋಧ ಅದೆಲ್ಲ ಬರಲ್ಲ, ಅದು ಅಲ್ಲಿಗೆ ಯಾಕಂದರೆ ಅವಾಗ ಎಲ್ಲ ಕ್ಲೇಶದ್ದು ನಿವೃತ್ತಿ ಆಗುತ್ತೆ. ಅದು ಆ್ಯಕ್ಚುಲಿ ಹೀಗೇನು ಮನನ ಮಾಡಬೇಕು ನಾವೆಲ್ಲರೂ. ನಮ್ಮಲ್ಲಿ ಹೇಗೆ ಇದಾಗತ್ತೆ ಅದ್ರ ಪ್ರಕಾರ ಮನನ ಮಾಡಬೇಕು. ಯಾಕಂದರೆ ಎಲ್ಲರದ್ದು ಬೇರೆ ಬೇರೆ ಥರದ್ದು ಇದಿರುತ್ತೆ. ಸೊ ಎಲ್ಲಿ ನಮ್ಮಲ್ಲಿ ಸ್ವಲ್ಪ ಈ ಟೈಪ್ ಮನನ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ಅದೇ ಮಾರ್ಗದಲ್ಲಿ. ಯಾಕಂದರೆ ನೋಡಿ, ನಮ್ಮ ಯೋಚನೆ ಮಾಡೋದು ಈಸ್ ನ್ಯಾಚುರಲ್. ಆ ಥಾಟ್ಸನ್ನು ಒಂಥರದಲ್ಲಿ ನಾವು ಸ್ವಲ್ಪ ಕಮ್ಮಿ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಬಟ್ ಇಟ್ ಇಸ್ ನಾಟ್ ಆಲ್ವೇಸ್ ಪಾಸಿಬಲ್. ಅದಕ್ಕೆ ವೇದಾಂತದ್ದು ಮಾರ್ಗ ಏನು, ನೀವು ಡೋಂಟ್ ಸ್ಟಾಪ್ ಯುವರ್ ಥಿಂಕಿಂಗ್. one is watch, correct, very good. That is also a good point. First is you become a witness, sakshi bhava, ನಿಮ್ಮ ಥಾಟ್ಸನ್ನು ನೋಟ್ಸ್. ಬಟ್ ಸೆಕೆಂಡ್ ಸ್ಟೆಪ್ ಇಸ್ ಅದನ್ನು ರಿಪ್ಲೇಸ್ ಇಟ್, ಒಂದು ವೃತ್ತಿ, ಬ್ರಹ್ಮಾಕಾರ ವೃತ್ತಿ, ಅದಕ್ಕೆ ಇದು ಮಾಡಬೇಕು ಅಂತ. ಹಾಂ ಹೇಳಿ. ಹಾಂ, it's my personal experiential thing that I'm requesting. Sure. I now feel after yoga, right, the body does seem to, yoga helps you exert control over your mind. Yes. Is that real? I'm honestly asking because the changes are so profound. Yeah. It seems unreal. Right. Is there, what's happening? What's working behind yoga and the body, which is collectively exerting that influence over the body? Actually, you should ask Yogacharya Shanay ಅವ್ರ ಹತ್ರ. He may be a better person to answer that. But ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು, ಸಿ ದ ಫಸ್ಟ್ ಸ್ಟೆಪ್ ಇನ್ ಸಾಧನ ಏನು ಇಸ್ ದ್ಯಾಟ್ ಶಿಫ್ಟಿಂಗ್ ದ ಅಟೆನ್ಷನ್ ಫ್ರಮ್ ಬಾಡಿ ಕಾನ್ಷಿಯಸ್ನೆಸ್ ಟು ಮೈಂಡ್. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಅದಕ್ಕೆ ನೋಡಿ, ನಮ್ಮ ಇದರಲ್ಲಿ ಯಾಮ ನಿಯಮ ಆದಮೇಲೆ ಆಸನ ಪ್ರಾಣಾಯಾಮ ಇದು ಬರುತ್ತೆ ನೋಡಿ. ಯಾಕಂದರೆ ಇದರಲ್ಲಿ ದ ಸ್ಟೆಪ್ಸ್ ಆರ್ ನೀವು ಮೂವಿಂಗ್ ಟುವರ್ಡ್ಸ್ ಧಾರಣ ಧ್ಯಾನ ಸಮಾಧಿ ಅಷ್ಟಾಂಗ ಇದರಲ್ಲಿ. ಬಟ್ ದ ಫಸ್ಟ್ ಸ್ಟೆಪ್ ಇಸ್ ಅದು ಬಾಡಿಯಿಂದ ಯು ಆರ್ ಟ್ರೈನ್ ಟು ಎಕ್ಸರ್ಟ್ ದಟ್ ಮೈಂಡ್ ಓವರ್ ಬಾಡಿ, ಫಸ್ಟ್ ಸ್ಟೆಪ್. ಬಟ್ ಅಲ್ಲೇ ನಿಂತ್ಬಿಟ್ರೆ ಏನಾಗುತ್ತೆ, ದ ಮೈಂಡ್ ಹ್ಯಾಸ್ ಎ ಹ್ಯಾಬಿಚುವಲ್ ಟೆಂಡೆನ್ಸಿ, ಇಟ್ ವಿಲ್ ಪುಲ್ ಯು ಬ್ಯಾಕ್.
ನಾವು ಅಷ್ಟಕ್ಕೆ ಇದಾಗ್ಬಿಟ್ರೆ ಅದಕ್ಕೆ ದಿಸ್ ಇಸ್ ನೋಡಿ, ಇದು ಎಷ್ಟೊಂದು ಜನ ಮಾಡ್ತಾರೆ ವೆಸ್ಟಲ್ಲೂ ಯೋಗದ್ದು ಗೊತ್ತಿದ್ದಲ್ದವ್ರು ಎಷ್ಟೊಂದು ಜನ ಸೆಲ್ಫ್ ಹೆಲ್ಪು ಅದೆಲ್ಲ ಮಾಡಿ ಮೈಂಡಿಂದ ಕಂಟ್ರೋಲ್ ಮಾಡೋದು, ಮೈಂಡನ್ನು ಇದು ಮಾಡಿ ಎಷ್ಟೊಂದು ಜನ ಎಲ್ಲ ಮಾಡಿದ್ದಾರೆ ಅಲ್ವಾ. ಬಟ್ ನಮ್ಮ ನೀವು ಪತಂಜಲಿ ಯೋಗ ಸೂತ್ರ, ಭಗವದ್ಗೀತಾ ಯಾವುದು ತಗೊಂಡ್ರು ಅಲ್ಟಿಮೇಟ್ಲಿ ವೆನ್ ಈಸ್ ಇಟ್ ದಟ್ ಯು ರಿಯಲಿ ಮೈಂಡ್ ವಿಲ್ ಬಿಕಮ್ the boss over the body is when you realize that soul or consciousness ಅಥವಾ ಆತ್ಮತತ್ವ. ಅದೇ ನಾನು ಹೇಳ್ತಿದ್ನಲ್ವ, ಯಾವಾಗ ಆ ಮೈಂಡ್ ಈಸ್ ಸ್ಟಿಲ್ ಅಟ್ಯಾಚ್ ಟು ದಟ್ ಬಾಡಿ, ಕಂಟ್ರೋಲ್ ಇದ್ದರೂ ಇಟ್ ವಿಲ್ ಸ್ಲಿಪ್ ಬ್ಯಾಕ್. ಬಟ್ ಎಲ್ಲಿ ಇಫ್ ಯು ರಿಯಲೈಸ್ ದಟ್ ಸೋಲ್, ಆತ್ಮ, ಪರಮಾತ್ಮ, ಕಾನ್ಷಿಯಸ್ನೆಸ್ ಅಲ್ವಾ, ದೆನ್ ದ ಮೈಂಡ್ ಈಸ್ ಸ್ಟೇಬಲ್. ಇದಕ್ಕೆ ನಾವು ವೇದಾಂತದಲ್ಲಿ ಮೈಂಡು ಇಂಟಲೆಕ್ಟ್ ಅಂತ ಡಿವೈಡ್ ಮಾಡ್ತೀವಿ. ವಿ ಡೋಂಟ್ ಸೇ ಜಸ್ಟ್ ಮೈಂಡ್, ಯಾಕಂದರೆ ಅಲ್ಲಿ ಮೈಂಡು ಬುದ್ಧಿ ಎರಡು ಭೇದ ಅಂತ ಹೇಳ್ತಾರೆ. ಮೈಂಡ್ ಈಸ್ ದಟ್ ಫ್ಯಾಕಲ್ಟಿ ವಿಚ್ ಈಸ್ ಥಿಂಕಿಂಗ್ ಆನ್ ಇಟ್ಸ್ ಓನ್. ಅದರಲ್ಲಿ ಒಂಥರ ಅದ್ರದ್ದು ಸಂಸ್ಕಾರದಿಂದ ಇಟ್ ಹ್ಯಾಸ್ ಅಂದರೆ ಸಂಕಲ್ಪ ವಿಕಲ್ಪ. ಇಟ್ ಈಸ್ ಲೈಕ್ 1 minute ಇಟ್ ಡಿಸೈಡ್ಸ್, ಅದರ್ ಮಿನಿಟ್ ಇಟ್ ಸೇಸ್ ನೋ. ನೀವು ನಾಳೆಯಿಂದ ನಾನು ಇದು ಜಾಮೂನು ಸ್ವೀಟ್ಸ್ ಎಲ್ಲ ನಿಲ್ಲಲ್ಲ ಅಂದ್ಬಿಟ್ಟು ಇವತ್ತು ದೃಢವಾಗ ನಿಶ್ಚಯ ಮಾಡ್ತೀರಾ. ಬೆಳಿಗ್ಗೆ ನಿಮ್ಮ ಫೇವ್ರೇಟ್ ಯಾರೊಬ್ರು ತಂದು ಕೊಡ್ತಾರೆ, ಇವತ್ತು ಒಂದಿನ ತಿಂದ್ಬಿಡಿ ಆಯಿತು. ಸಿ ದಟ್ ಈಸ್ ದ ನೇಚರ್ ಆಫ್ ದ ಮೈಂಡ್, ಯು ನೋ. ಬಟ್ ಬುದ್ಧಿ ಈಸ್ ಡಿಫ್ರೆಂಟ್. ಬುದ್ಧಿ ವರ್ಕ್ಸ್ ಆನ್ ರೀಸನ್, ಇಟ್ ವರ್ಕ್ಸ್ ಆನ್ ನಾಲೆಡ್ಜ್, ವಿಸ್ಡಮ್. ಎಲ್ಲಿ ಆ ನಾಲೆಡ್ಜ್ ದೃಢವಾಗತ್ತೆ, ದೆನ್ ವಾಟ್ ಹ್ಯಾಪನ್ಸ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಯು ಆರ್ ಸೇಯಿಂಗ್ ಅಲ್ವಾ, ದ್ಯಾಟ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಲಾಂಗ್ ಲಾಸ್ಟಿಂಗ್. Then even if the body is not working, of course ಇದು ಯೋಗದ್ದು ಇದು ಮಾರ್ಗದಲ್ಲ, ಬಟ್ even if the body is not working, ನಿಮ್ಮ ಇಂಟೆಲೆಕ್ಟ್ ಸ್ಟೇಬಲ್ ಆಗಿರುತ್ತೆ ಆವಾಗ. ಅದಕ್ಕೆ ನೋಡಿ ಇವರು ರಾಮತೀರ್ಥರು ಎಲ್ಲ, ಹಿ ವಾಸ್ ನಾಟ್ ಕನ್ಸರ್ನ್ಡ್ ಅಬೌಟ್ ದ ಬಾಡಿ. ಲಾಸ್ಟ್ ಸ್ಟೇಜಲ್ಲಿ ಬಾಡಿ ಹೋದರೂ ಹೋಗಲಿ, ಯಾಕಂದರೆ ಹೀ ನಾಟ್ ಓನ್ಲಿ ಕಂಟ್ರೋಲ್ ಓವರ್ ದ ಬಾಡಿ, ಹಿ ಹ್ಯಾಡ್ ಗಿವನ್ ಅಪ್ ದಟ್ ಅಟ್ಯಾಚ್ಮೆಂಟ್ ಟು ದಟ್ ಬಾಡಿ. ಬಟ್ ಅಫ್ಕೋರ್ಸ್ ಅದು ಹೈಯರ್ ಸ್ಟೆಪ್ಪು. ಫಸ್ಟ್ ಸ್ಟೆಪ್ ನಾವು ಯೋಗ ಮಾಡಿದ್ರೇ ಇದಕ್ಕೆ ಅನುಭವ ಆಗುತ್ತೆ. ಆ್ಯಸ್ ಯು ಸೆಡ್, ಅಂಟಿಲ್ ಯು ಎಕ್ಸ್ಪೀರಿಯನ್ಸ್ ವಾಟ್ ಯು ಆರ್ ಸೇಯಿಂಗ್, ಯು ನೋ, ಯು ವಿಲ್ ನಾಟ್ ಮೂವ್ ಹೆಡ್. That's the $1 million thing. Yeah, correct. It's no longer just some concept. Yes, it's no longer a concept. So first ಅದಕ್ಕೆ ಎಕ್ಸ್ಪೀರಿಯನ್ಸ್ ಇರಬೇಕು. ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ದಟ್ ಈವನ್ ದ ವೇದಾಂತ ವಾಟ್ ಇಟ್ ಈಸ್ ಸೇಯಿಂಗ್, ಇಟ್ ಡಸಂಟ್ ನೀಡ್ ಟು ಬಿ ಎ ಕಾನ್ಸೆಪ್ಟ್. ಹೇಗೆ ಯು ಹ್ಯಾವ್ ಪುಟ್ ಟೈಮ್ ಟು ಲರ್ನ್ ಯೋಗ, if you put a little bit time to understand Swami Ramtirtha or any of this thing alva, it will not be a concept. You will see in your life that change. ಅವರು ಒಂದು ಕೇಳ್ತಾ ಇದ್ದಾರೆ, ಕೇಳೋಣ. ಆಯ್ತು, ನಾನು ಚಿಕ್ಕ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಂ, ಹೇಳಿ. ಮಾಡಿ. ಹಾಂ, ನನಗೆ ಒಂದೊಂದ್ಸಲ ಸ್ವಧರ್ಮ ನಂದು ಏನು ಅಂತಲೇ ನನಗೆ ಪ್ರಶ್ನೆ. ಹಾಂ, ಹೌ ಡು ಐ ಐಡೆಂಟಿಫೈ ವಾಟ್ ಇಸ್ ಮೈ ಸ್ವಧರ್ಮ? ಕರೆಕ್ಟ್. ಅದನ್ನು ಗುರುತಿಸೋಕ್ಕೆ ಏನಾದರೂ ಎನಿಥಿಂಗ್, ವಾಟ್ ಪಾತ್ ಶುಡ್ ಐ ಚೂಸ್ ಫಸ್ಟ್ ಟು ಐಡೆಂಟಿಫೈ ಇಟ್ ಆ್ಯಂಡ್ ದೆನ್ ಪರ್ಫಾರ್ಮ್? ಕರೆಕ್ಟ್. ಹೇಗೆ, ಹೌ ಡು ಐ ಇವನ್ ಐಡೆಂಟಿಫೈ? ಯಾ, ಇದು ಇಟ್ಸ್ ಎ ಲಿಟಲ್ ಲಾಂಗರ್. ಏನಂದರೆ ದ ಬೆಸ್ಟ್ ಆನ್ಸರ್ ಟು ನೋ ಏನು ನನ್ನ ಸ್ವಧರ್ಮ ಏನು ಅಂದರೆ, ಇದು ಆಶ್ರಮದ್ದು ಇದ್ರ ಪ್ರಕಾರ ನೋಡಬೇಕು. ವಿಚ್ ಆಶ್ರಮ ಯು ಬಿಲಾಂಗ್ ಟು, ದಟ್ ಈಸ್ ಅ ಇಂಪಾರ್ಟೆಂಟ್ ಫ್ಯಾಕ್ಟರ್. ದ ಅದರ್ ಫ್ಯಾಕ್ಟರ್ ಏನಂದರೆ, ಸ್ವಧರ್ಮ ಏನಂದರೆ ನಮ್ಮ ಸಂಸ್ಕಾರ ಯಾವುದು ದೃಢವಾಗಿದೆ ಅದ್ರ ಪ್ರಕಾರ ಸ್ವಧರ್ಮವನ್ನು ನಾವು ಇದು ಮಾಡಬೇಕು. ಇಟ್ಸ್ ಲೈಕ್ ಸಮ್ ಪರ್ಸನ್, ಈಗ ನಾವು ಮಕ್ಕಳಿಗೆ ಹೇಳ್ತೀವಲ್ಲ, ಲೈಕ್ ಟೀನೇಜರ್ಸು, ಯಂಗ್ಸ್ಟರ್ಸ್ಗೆ ಹೇಗೆ ಹೇಳ್ತೀವಿ, ಐಡೆಂಟಿಫೈ ಯುವರ್ ಕೋರ್ ಟ್ಯಾಲೆಂಟ್ಸ್ ಅಂತ. ಅದು ಯಾಕೆ ಅದು ಹಾಗೆ ಹೇಳೋದಂದರೆ, ಅದ್ರ ಪ್ರಕಾರ ನೀವು ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಅದು ವಾಸನೆ ಈ ಜನ್ಮದಲ್ಲಿ ಹಾಗೆ ಬಂದಿದೆ. ಯು ಆರ್ ಬ್ರಾಟ್ ಇನ್ ದೋಸ್ ಸ್ಕಿಲ್ಸ್. ಸೊ ಇಫ್ ಯು ವರ್ಕ್ ಅಲಾಂಗ್ ದಟ್ ಲೈನ್ಸ್ ಅಲ್ವಾ, ಅದ್ರ ಪ್ರಕಾರ ನೀವು ಇದು ಹೋದರೆ ನಿಮ್ಮದು ಇದ್ರ ಬೇಗ ಇದು ಮಾಡ್ತೀವಿ ಅಂತ. ಹಾಗೆ ಅಲ್ಲಿ ಅರ್ಜುನನಿಗೆ ಹೇಳಿದೆ, ಯಾಕಂದರೆ ಹಿ ವಾಸ್ ಎ ಕ್ಷತ್ರಿಯ. ಅವನದು ಧರ್ಮ ಅದು ಕ್ಷತ್ರಿಯ ಧರ್ಮ. ಹಿ ಹ್ಯಾಸ್ ಟು ಫೈಟ್. ಅವನು ನಾನು ಸನ್ಯಾಸಿ ಆಗ್ತೀನಿ ಅಂತೆಲ್ಲ ಹೇಳೋದು ಅಲ್ಲಿ ತಪ್ಪು ಅಂತ. ಬಟ್ ಅದೇ ನೀವು ಇಟ್ಸ್ ಎ ಫ್ಯೂ ಅದರ್ ಪಾಯಿಂಟ್ಸ್, ಬಟ್ ಇಷ್ಟು ರಾಮತೀರ್ಥರ ಬಗ್ಗೆ ನಾವು ಕೇಳಿದ್ದೀವಿ. ರಾಮತೀರ್ಥರ ಬಗ್ಗೆ ಅವರು ವೇದಾಂತವನ್ನು ಮನೆ ಮನೆಗೆ ತೊಗೊಂಡೋದವರು ಅಂತ ಕೇಳಿದ್ವಿ. ಕಬ್ಬಿಣದ ಕಡಲೆ ಅಂತಹ ವೇದಾಂತವನ್ನು ತಮ್ಮ ಕಥೆಗಳ ಮೂಲಕ
ಗಣಿತಶಾಸ್ತ್ರದ ಮೂಲಕ ಮನೆಗಳಿಗೆ ತಲುಪಿಸಿದ್ರು ಸರಳವಾಗಿ ಅಂತ ಕೇಳಿದ್ವಿ. ಇವತ್ತು ಅದನ್ನು ಅನುಭವಿಸಿದ್ವಿ ಅಂತ ಅನಿಸುತ್ತೆ. ನಾನು ಗುರುಗಳ ಹತ್ರ ಮಾತಾಡ್ತಾ ಇದ್ದೆ, ಹಿಮಾಲಯದಿಂದ ಒಬ್ಬರು ಬಂದು ರಾಮತೀರ್ಥರ ಬಗ್ಗೆ ವೇದಾಂತದ ಬಗ್ಗೆ ಹೇಳ್ತಾರೆ ಅಂತಂದರೆ ಒಂದು ವಿನೂತನ ಅನುಭವ ಅಲ್ವಾ ಅಂತ ಹೇಳ್ತಾ ಇದ್ದೆ. ನಂತರ ಹಾಗೆ ಸ್ವಾಮೀಜಿಯವ್ರ ಹತ್ರ ಮಾತಾಡಬೇಕಾದ್ರೆ ಸ್ವಾಮೀಜಿ ಅಂದರು, ಬೆಂಗಳೂರಲ್ಲಿ ರಾಮತೀರ್ಥರ ಬಗ್ಗೆ ಒಂದು ಫೌಂಡೇಶನ್ ಇದೆ ಅಂತ ನನಗೂ ತುಂಬ ಸಂತೋಷ ಆಗುತ್ತೆ ಅಂತ ಹೇಳಿದ್ರು. ತುಂಬ ಖುಷಿಯಾಯಿತು. ಇಲ್ಲಿ ಅನೇಕ ಸ್ವಾಮಿಗಳು ಬಂದಿದ್ದಾರೆ, ಅನೇಕ ಮಹನೀಯರು ಬಂದಿದ್ದಾರೆ. ಸ್ವಾಮಿ ಅನುಭವಾನಂದ ಬಂದಿದ್ದಾರೆ, ಸ್ವಾಮಿ ಚಿದಾನಂದ ಬಂದಿದ್ದಾರೆ, ಯೋಗಾಚಾರ್ಯ ಡಾಕ್ಟರ್ BK ಸೈಂಗಾರ್ ಅವರು ಬಂದಿದ್ದಾರೆ. ಜೊತೆಗೆ ಇವತ್ತು ಮತ್ತೊಮ್ಮೆ ಈ ಯೋಗ ಭೂಮಿ ಪಾವನವಾಯಿತು ಅಂತ ನನಗನ್ನಿಸ್ತದೆ. ವೇದಾಂತದ ಪಯಣ ಬಹಳ ಉದ್ದ. ಸನಾತನ ಧರ್ಮ ಮಾತ್ರ ಪ್ರಶ್ನೆಗಳಿಗೆ ಅನುವು ಮಾಡಿಕೊಡುತ್ತೆ. ಹೀಗಾಗಿ ಪ್ರಶ್ನೆಗಳ ಮೂಲಕ ನಾವು ತಿಳ್ಕೊಂಡು ಇಡೀ ಉಪನಿಷತ್ತು ಅನ್ಯತ್ರ ಧರ್ಮಂ ಅನನ್ಯತ್ರ ಧರ್ಮಂ ಅಂತ ನಚಿಕೇತ ಯಮಧರ್ಮನ ಕೇಳ್ತಾನೆ, ಯಾವುದನ್ನು ತಿಳಿಸುವಂತ, ಯಾವುದನ್ನು ತಿಳಿದ್ರೆ ಎಲ್ಲವೂ ತಿಳಿದಂತಾಗುತ್ತೆಯೋ ಅದನ್ನು ತಿಳಿಸುವಂಥ ಮತ್ತೊಂದು ಉಪನಿಷತ್ತಲ್ಲಿ ಹೇಳ್ತಾರೆ. ಹೀಗೆ ನಮ್ಮ ಉಪನಿಷತ್ತು ಭಗವದ್ಗೀತೆ ಎಲ್ಲ ಪ್ರಶ್ನೆಗಳ ಸರಮಾಲೆ. ಈ ಪ್ರಶ್ನೆಗಳನ್ನು ಉತ್ತರ ಹುಡುಕೊಳ್ತಾ ಮೋಕ್ಷವನ್ನು ಮುಟ್ಟೋಣ. ಈಗ ಸ್ವಾಮೀಜಿಯವರಿಗೆ ನಮ್ಮ ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ಗೌರವ ಸಮರ್ಪಣೆ ಮಾಡಬೇಕಂತ ಗುರುಗಳನ್ನು ಬಾರ್ಕನಾಥ್ ಅವ್ರನ್ನ ಕೇಳ್ಕೊತೀನಿ. ಧನ್ಯವಾದಗಳು. ನಮಗಿಷ್ಟೊತ್ತು ವೇದಾಂತಂಥ ಗಹನ ವಿಚಾರಗಳನ್ನು ನಮಗೆ ಸರಳವಾಗಿ ತಿಳಿಸ್ಕೊಟ್ಟಂಥ ಸ್ವಾಮೀಜಿಯವರಿಗೆ ಸಾದರ ಪ್ರಣಾಮಗಳೊಂದಿಗೆ ಸಾಷ್ಟಾಂಗ ನಮನಗಳು. ಹಾಗೆ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ. ನಿಮಗೆಲ್ಲ ರಾಮತೀರ್ಥ ಫೌಂಡೇಶನ್ ಪರವಾಗಿ ಧನ್ಯವಾದಗಳು. ಧನ್ಯವಾದ. ಸ್ವಾಮೀಜಿಯವರ ಪ್ರತಿ ಬುಧವಾರ ಭಗವದ್ಗೀತೆ ಕನ್ನಡದಲ್ಲಿ ಅವ್ರದ್ದು ಕ್ಲಾಸ್ ನಡೀತದೆ ಆನ್ಲೈನಲ್ಲಿ 8ರಿಂದ 9 ಅಂತ ಕಾಣಿಸುತ್ತೆ. ನಿಮ್ಗೆ ಡೀಟೇಲ್ ಬೇಕು ಅಂದರೆ ಸ್ವಾಮೀಜಿ ಹತ್ರ ನಾನು ಡೀಟೇಲ್ ತೊಗೊಂಡು ನಾಳೆ ಇದು ನಮ್ಮ ನೋಟಿಸ್ ಬೋರ್ಡಲ್ಲಿ ಹಾಕ್ತೀನಿ, ಒಂದದು ಕನ್ನಡದಲ್ಲಿ. ಆಮೇಲೆ ಒಂದು ಪುಸ್ತಕ ಸ್ಪಿರಿಚುವಲ್ ಸಿಂಬಾಲಿಸಮ್ ಆಫ್ ದಿ ಹಿಮಾಲಯಾಸ್ ಆ್ಯಂಡ್ ಗಂಗಾ, ಇದನ್ನು ಎನ್ ಇನ್ಸೈಟ್ ಫ್ರಮ್ ದೇವಭೂಮಿ ಆ್ಯಂಡ್ ರಿಫ್ಲೆಕ್ಷನ್ಸ್ ಆನ್ ಗಂಗಾ ಸ್ತೋತ್ರಂ, ಇದನ್ನೊಂದು ಪುಸ್ತಕ ಬರೆದ್ಯಾರು ಅವರು. ನಿಮಗೆ ಅವಕಾಶ ಇದ್ದರೆ ನೋಡ್ಬೋದು, ಅಲ್ಲಿ ನೋಡೋಕ್ಕಿರುತ್ತೆ. ಕೆಲವು ಫೋಟೋಸ್ ಅವರೇ ತೆಗೆದಿದ್ರಲ್ಲಿ ಹಾಕಿದ್ದಾರೆ. ಸೊ ಅಲ್ಲೇ ಅದು ನಾನು ಹೇಳಿದ್ನಲ್ಲ, ಇಲ್ಲಿದ್ದರೂ ಅವ್ರನ್ನ ಅಲ್ಲಿ ಎಳಿತಾ ಇರುತ್ತೆ, ನಾವು ಹಿಡಿದು ಇಟ್ಕೊಂಡಿದ್ದೀವಿ. ಇವಾಗ ಹೇಳಬೇಕು ಅಂದರೆ ಅವರು ಒಂದು ಹೊರಡ್ತೀನಿ ಅಂದರು, ಇಲ್ಲ ನೀವು ಒಂದು 2 ತಿಂಗಳಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಆ ಥರ ಇದೆ. ಸೊ ಪುಸ್ತಕದ ಕಾಪೀಸ್ ನನ್ನ ಸ್ಟೂಡೆಂಟ್ ಒಬ್ಬರು ತಂದಿದ್ದಾರೆ. ಬೇಕಾದ್ರೆ ಯಾರಿಗಾದ್ರು ತಗೊಬೇಕಂತಿದ್ರೆ ಯಾರಾದರೂ ಬೇಕು ಅಂದರೆ ಪುಸ್ತಕ ಅವ್ರ ಹತ್ರ ತೊಗೋಬೋದು. ಮತ್ತು ಸ್ವಾಮೀಜಿ ಅವ್ರದ್ದಾದಂಥ ಸ್ವಂತ ಯಾವುದೂ ಆಶ್ರಮ ಏನೂ ಮಾಡಿಲ್ಲ, ಅವ್ರ ಪಾಡಿಗೆ ಸ್ವತಂತ್ರರಾಗಿದ್ದಾರೆ. ಅದೇ ಅವ್ರದ್ದು ಇನ್ಸ್ಪಿರೇಷನಿಂದ ನಾವು ಅದೇ ಅದು ಇವ್ರು ಬೇಕಾದ್ರೆ ರಜನಿ ಅವರು ಅಲ್ಲ, ಅದು ಲಿಂಕ್ ಕೊಡ್ತೀರಾ ನೀವು ಯೂಟ್ಯೂಬಲ್ಲಿ ನಿರ್ಗುಣಾನಂದ ಸ್ವಾಮಿ ನಿರ್ಗುಣಾನಂದ ಹೊಡೀರಿ ಫಸ್ಟ್, ನಿಮಗೆ ಡೀಟೇಲ್ಸ್ ಸಿಗುತ್ತೆ ಅದರೊಂದು. ಅಲ್ಲ, ಇದು ಭಗವದ್ಗೀತೆ ಕ್ಲಾಸ್. ಹಾಂ, ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀರಾ? ತೊಗೊಳ್ಳಿ, ಹೇಳಿ ನಂಬರ್ ಹೇಳಿಬಿಡಿ ಈಗಲೇ. ಯಾರಾದರೂ ನಿಮ್ಮ ನಂಬರ್ ಹೇಳಿ. ಹಾಂ ಹೇಳಿ 99 ಯಾರಾದರೂ ಒಬ್ಬರು ನೋಟ್ ಮಾಡ್ಕೊಳ್ಳಿ, ಒಬ್ಬರು ನೋಟ್ ಮಾಡ್ಕೊಳ್ಳಿ. ನನ್ನ ಹೆಸರು ರಜನಿ ಶ್ರೀನಿವಾಸ್. 9900 151 282. ಕೇಳಿದ್ರು